ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಭಸ್ಮ ಬುಧವಾರ ಅಂದರೆ ಏನು, ಇದು ಯಾರ ಮೂಲಕ ಯಾಕೆ ನೇಮಿಸಲ್ಪಟ್ಟಿದೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಗುಡ್ ಫ್ರೈಡೇ, ಈಸ್ಟರ್ ಹಬ್ಬ ಸಂದರ್ಭದಲ್ಲಿ ಈ ಬೂದಿ ಬುಧವಾರ ಎನ್ನುವಂಥದ್ದು ಕೂಡ ನಾವು ನೋಡ್ತಾ ಇರ್ತೀವಿ. ಬೂದಿ ಬುಧವಾರ ಅಂತಾರೆ, ಭಸ್ಮ ಬುಧವಾರನೂ ಅಂತ ಕರೀತಾರೆ ಕ್ರೈಸ್ತರ ಮಧ್ಯದಲ್ಲಿ. ಇದು ದೇವರು ಹೇಳಿದ್ದ ಅಥವಾ ಮನುಷ್ಯರ ಮೂಲಕ ನೇಮಿಸಲ್ಪಟ್ಟಿದ್ದ ಎನ್ನುವಂಥದ್ದು ಆಮೇಲೆ ನಮಗೆ ಗೊತ್ತಾಗುತ್ತೆ. ಕ್ರೈಸ್ತ ಸಮಾಜದಲ್ಲಿ ಅನೇಕ ಆಚಾರಗಳು ಇದೆ ಪ್ರಿಯರೇ. ಈ ಆಚಾರಗಳಲ್ಲಿ ಇದೊಂದು ಆಚಾರ ನಡೀತಾ ಇದೆ. ಯಾವಾಗ ಪ್ರಾರಂಭ ಮಾಡ್ತಾರಂತ ನೋಡುವಾಗ, ವರ್ಷದಲ್ಲಿ ಈ ಉಪವಾಸ ವ್ರತವನ್ನು 40 ದಿನಗಳ ಉಪವಾಸ ವ್ರತವನ್ನು ಮಾಡೋದಕ್ಕೆ ಸಿದ್ಧರಾಗ್ತಾರೆ ನೋಡಿ. ಈ ವ್ರತವನ್ನು ಪಾಲಿಸೋದಕ್ಕೆ ಸಿದ್ಧರಾದಾಗ ಈ ಬೂದಿ ಬುಧವಾರ ಎನ್ನುವಂಥದ್ದು ಆಚರಣೆ ಮಾಡ್ತಾರೆ. ಇದನ್ನು ಆಚರಣೆ ಮಾಡಿ ಅಂದಿನಿಂದ ಈ ಉಪವಾಸ ವ್ರತವನ್ನು ಪ್ರಾರಂಭ ಮಾಡ್ತಾರೆ. 40 ದಿನ ಉಪವಾಸ ವ್ರತವನ್ನು. ಅದರಲ್ಲಿ ಭಾನುವಾರ ಬರುತ್ತೆ ನೋಡಿ. ಈ ಭಾನುವಾರ ಲೆಕ್ಕ ಮಾಡಲ್ಲ, ಭಾನುವಾರರಂದು ಲೆಕ್ಕ ಮಾಡೋದಿಲ್ಲ. ಉಳಿದಂಥ ದಿನಗಳು ಲೆಕ್ಕ ಮಾಡಿ ಒಟ್ಟಿಗೆ 40 ದಿನಗಳು, 40 ದಿನಗಳನ್ನೇ ಲೆಕ್ಕ ಮಾಡಿ ಈ ಬುಧವಾರರಂದು ಈ ಬೂದಿ ಬುಧವಾರ ಎನ್ನುವಂಥ ಆ ದಿನ ಪ್ರಾರಂಭ ಮಾಡ್ತಾರೆ. ಗುಡ್ ಫ್ರೈಡೇ ತನಕ 40 ದಿನಗಳಾಗುತ್ತೆ. ಅದರ ಮಧ್ಯದಲ್ಲಿ ಭಾನುವಾರ ಬರುತ್ತಲ್ಲ, ಆ ಭಾನುವಾರರಂದು ಲೆಕ್ಕ ಮಾಡಲ್ಲ ಅವರು. ಬೂದಿ ಬುಧವಾರ ಅಂದರೆ ಬೂದಿ ಏನದು, ಸುಟ್ಟಿರುವಂಥ ಬೂದಿ ಇರುತ್ತಲ್ಲ, ಏನು ಸುಡ್ತಾರಂತ ನೋಡುವಾಗ ಏನ್ರಿ, ಇದು ಕೂಡ ವರ್ಷಕ್ಕೆ ಒಂದು ಸಾರಿ ಖರ್ಜೂರ್ ಗರಿಕೆಗಳಿರುತ್ತೆ ನೋಡಿ, ಖರ್ಜೂರಿನ ಗರಿಕೆಗಳು. ಈ ಗರಿಕೆ ಕೂಡ ಏನು ಮಾಡ್ತಾರಂತ ನೋಡುವಾಗ ಈ ಸಂದರ್ಭದಲ್ಲಿ, ಅಂದರೆ ಈ ಉಪವಾಸ ದಿನಗಳ ಸಂದರ್ಭದಲ್ಲಿ ಗರಿಕೆ ಭಾನುವಾರ ಅಂತ ಕೂಡ ಒಂದು ನೇಮಿಸ್ತಾರೆ. ಅದನ್ನು ಖರ್ಜೂರ ಗರಿಕೆ ಭಾನುವಾರ. ಅದನ್ನೇನು ಮಾಡ್ತಾರಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತರ ಶಿಲುಬೆಯನ್ನು ಕೈಯಲ್ಲಿ ಹಿಡಿದು, ಆನಂತರ ಎಲ್ಲರೂ ಕೂಡ ಗರಿಕೆಗಳನ್ನು ಹಿಡಿದು ಚರ್ಚ್ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಆ ಗರಿಕೆಗಳನ್ನು ಹಾಗೆ ಇಟ್ಟು, ಮುಂದಿನ ವರ್ಷ ಬರುತ್ತಲ್ವ, ಮುಂದಿನ ವರ್ಷದಲ್ಲಿ ಬಂದಾಗ ಅದನ್ನು ಸುಟ್ಟು ಆ ಬೋಧಿಯನ್ನು ಸೇವಕರು ಏನು ಮಾಡ್ತಾರೆ ಅಂತ ನೋಡುವಾಗ ವಿಶ್ವಾಸಿಗಳೆಲ್ಲರನ್ನ ಕರೆಸಿ ಹಣೆ ಮೇಲೆ ಬೂದಿಯನ್ನು ಅಂಟಿಸುವಂಥದ್ದು, ಅಂದರೆ ಶಿಲುಬೆ ಆಕಾರದಲ್ಲಿ ತಿದ್ದಿ ಹಚ್ಚುವಂಥದ್ದು ನಡೆಯುತ್ತೆ. ಬೂದಿ ಯಾವುದಪ್ಪ ಅಂತ ನೋಡುವಾಗ ಗರಿಕೆ, ಅದನ್ನು ಸುಟ್ಟಿರುವಂಥ ಆ ಬೂದಿ ಹಣೆ ಮೇಲೆ ಅಂಟಿಸಿ ನೇಮಿಸುವಂಥದ್ದು. ಯಾರ್ಯಾರು ಅಂಟಿಸ್ಕೊಂಡಿದ್ದಾರೋ ಅಂದಿನಿಂದ ಅವ್ರು ಏನು ಮಾಡಬೇಕು, ವ್ರತ. ಏನು ವ್ರತ? 40 ದಿನಗಳ ಉಪವಾಸ ವ್ರತ. 40 ದಿನಗಳು ಉಪವಾಸ ವ್ರತ ಇರುತ್ತಲ್ಲ, ಈ ವ್ರತ ಎನ್ನುವಂಥದ್ದು ಅವರು ಆಚರಣೆ ಮಾಡಬೇಕು. ಇದು ನಡೆಯುತ್ತೆ ಪ್ರಿಯರೇ. ವರ್ಷದಲ್ಲಿ ನೋಡಿ, ಬುಧವಾರ ಗುಡ್ ಫ್ರೈಡೇ, ಶುಕ್ರವಾರ ಈಸ್ಟರ್ ಭಾನುವಾರ ಕಂಟಿನ್ಯೂ ಬರುತ್ತೆ. ಬೇರೆ ಹಬ್ಬಗಳಿರುತ್ತೆ ನೋಡಿ, ವಾರ ಬದಲಾಗುತ್ತೆ, ವಾರಗಳೇನಾಗುತ್ತೆ, ಬದಲಾಗುತ್ತೆ. ಬೂದಿ ಬುಧವಾರ, ಗುಡ್ ಫ್ರೈಡೇ, ಈಸ್ಟರ್ ಇವಿದೆ ನೋಡಿ, ವಾರಗಳ ಬದಲಾಗಲ್ಲ, ದಿನಾಂಕಗಳು ಬದಲಾಗುತ್ತೆ. ಕ್ರಿಸ್ಮಸ್ ಹಬ್ಬ ಬರುತ್ತೆ ನೋಡಿ, ದಿನಾಂಕ ಬದಲಾಗಲ್ಲ, ದಿನಗಳು ಬದಲಾಗ್ಬೋದು, ವಾರಗಳು ಬದಲಾಗ್ಬೋದು. ದಿನಾಂಕ ಏನಾಗಲ್ಲ, 25ನೇ ತಾರೀಕೆ ಬರುತ್ತೆ. ಇಲ್ಲಿ ವಾರಗಳು ಬದಲಾಗಲ್ಲ, ದಿನಾಂಕಗಳು ಬದಲಾಗುತ್ತೆ. ಆ ದಿನಾಂಕಗಳು ಕೂಡ ಯಾವಾಗ ಬರುತ್ತೆ ಅಂತ ನೋಡುವಾಗ, ಫೆಬ್ರವರಿ 4ನೇ ತಾರೀಕಿನಿಂದ ಮಾರ್ಚ್ 10ನೇ ತಾರೀಕು ಒಳಗಡೆ ಈ ಬೂದಿ ಬುಧವಾರ ಎನ್ನುವಂಥದ್ದು ಬರ್ತಾ ಇರುತ್ತೆ. ಸುಮಾರು ಒಂದು 100 ವರ್ಷಕ್ಕೆ ಬೇಕಾದಷ್ಟು ಒಂದು ಈ ಬೂದಿ ಬುಧವಾರ, ಗುಡ್ ಫ್ರೈಡೇ, ಈಸ್ಟರ್ಗೆ ಸಂಬಂಧಪಟ್ಟದ್ದು, ಕ್ರಿಸ್ಮಸ್ಗೆ ಸಂಬಂಧಪಟ್ಟದ್ದು ಒಂದು ಸುಮಾರು 100 ವರ್ಷಕ್ಕೆ ಕ್ಯಾಲೆಂಡರ್ ರೆಡಿ ಇರುತ್ತೆ. ರೆಡಿ ಮಾಡಿದಾರಂತೆ. ಎಷ್ಟು ವರ್ಷಕ್ಕೆ? 100 ವರ್ಷಕ್ಕೆ. ಅದು ಬದಲಾಗಲ್ಲ. ಬುಧವಾರ, ಬೂದಿ ಬುಧವಾರ ಅಂತಂದು ಬಂದಿದೆ. ಇದು ಬೂದಿ ಬುಧವಾರ ಅಂದರೆ ಸುಟ್ಟಿರುವಂಥ ಬೂದಿಯನ್ನು ಹಣೆ ಮೇಲೆ ಅಂಟಿಸಿ ಶಿಲುಬೆ ಗುರುತಾಕಿ ನೇಮಿಸ್ತಾರೆ. ಅದು ಯಾಕೆ ಮಾಡಿದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಣ. ಅವ್ರು ಯಾಕೆ ಮಾಡಿದ್ದಾರೆ, ಉದ್ದೇಶವೇನು, ಯಾವಾಗ ಮಾಡಿದ್ದಾರೆ ಅಂತ. ಇವಾಗ ಪ್ರತಿ ವರ್ಷ ನಾವು ಏನಪ್ಪ ಅಂದರೆ ಬೂದಿ ಬುಧವಾರ, ಬೂದಿ ಬುಧವಾರ, ಬೂದಿ ಬುಧವಾರ ಸ್ಟಾರ್ಟಿಂಗಲ್ಲಿ ಕೇಳಿದ್ರೆ ಏನಿದು ಬೂದಿ ಬುಧವಾರ, ಬೂದಿ ಬುಧವಾರ ಅಂತ ಹೇಳ್ತಾರೆ, ಭಸ್ಮದ ಬುಧವಾರ ಅಂತ ಹೇಳ್ತಾರೆ. ನಮ್ಗೆ ಅರ್ಥನೇ ಆಗಿಲ್ಲ ಪ್ರಿಯರೇ. ಏನೋ ನಮ್ಮ ಹೋಗ್ಲಿ ಬಿಡು, ಬರ್ತಾ ಬರ್ತಾ ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಯಾಕೆಂದರೆ ಮೊನ್ನೆ ಒಬ್ಬರು ಪ್ರಶ್ನೆ ಕೇಳ್ತಾರೆ ನಮ್ಮ ಸಭೆಯಲ್ಲಿದ್ದವ್ರು, ನಮ್ಮ ಆತ್ಮೀಯರೇ. ಒಂದು 2 ಮಾತಲ್ಲೇ 5 ನಿಮಿಷದಲ್ಲಿ ಮಾತಾಡೋಕ್ಕಾಗಲ್ಲ ಕೆಲವು ಸಬ್ಜೆಕ್ಟ್ಗಳು. ಸರಿಮಾ ಆಯಿತು, ಒಂದು ದಿನ ಮಾತಾಡ್ತೀನಿ ಅಂತ.
ಇದು ಅದೇ ಸಂದರ್ಭ. ಇದು ಕಳೆದ 5ನೇ ತಾರೀಕು ಬೂದಿ ಬುಧವಾರ ಹೋಯ್ತದು. ಉಪವಾಸ ವ್ರತಗಳು ಪ್ರಾರಂಭವಾಗಿದೆ, ಉಪವಾಸ ಪ್ರಾರ್ಥನೆಗಳು ಪ್ರಾರಂಭವಾಗಿದೆ. ಒಟ್ಟಿನಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ, ದೇವರು ಮೆಚ್ಚುವಂಥ ರೀತಿಯಲ್ಲಿ ನಾವು ಇರಬೇಕು, ನಮ್ಮ ಬದುಕುಗಳು ಇರಬೇಕು, ನಮ್ಮ ಕಾರ್ಯಕ್ರಮಗಳಿರಬೇಕು. ದೇವರು ಮೆಚ್ಚುವಂಥ ರೀತಿಯಲ್ಲಿ ಇಲ್ಲದೆ ಹೋದರೆ ನಾವು ಏನು ಮಾಡಿದ್ರೂ ಕೂಡ ವ್ಯರ್ಥ. ಈ ಬೂದಿ ಬುಧವಾರ ಎನ್ನುವಂಥದ್ದು ಬುಧವಾರ ಇರುತ್ತಲ್ಲ, ಈ ಬುಧವಾರರಂದು ಬೂದಿ ಅಂದರೆ ಭಸ್ಮ, ಬೂದಿ ಅಂದರೂ ಭಸ್ಮ ಅಂದರೂ ಒಂದೇ, ಸುಟ್ಟಿರುವಂಥದ್ದು ಅದಲ್ವ, ಒಂದೇ ಪ್ರಿಯರೇ. ಯಾಕೆ ಅಂಟಿಸ್ತಾರೆ ಅಂತ ನೋಡುವಾಗ, ನೀನು ಮಣ್ಣಿನಿಂದ ಬಂದಿದೀಯಾ, ಕೊನೆಗೆ ನೀನು ಮಣ್ಣುಪಾಲಾಗಿ ಹೋಗ್ತೀಯಾ, ನೀನು ಬೂದಿ, ನೀನು ಮಣ್ಣು, ನೀನು ದೇವ್ರಿಗೋಸ್ಕರ ಪಶ್ಚಾತ್ತಾಪಪಟ್ಟು ಬದುಕಪ್ಪ. ಉದ್ದೇಶ ದೇವ್ರಿಗೋಸ್ಕರ ನೀನು ಬದುಕಬೇಕು ಅಂಥೇಳಿ ಹಿರಿಯರು ಒಂದು ಏನಪ್ಪ ಅಂದರೆ ಉತ್ತಮ ಸಮಾಜಕ್ಕೆ, ಇಲ್ಲಾಂದರೆ ಉತ್ತಮ ಕ್ರೈಸ್ತವಕ್ಕಾಗಿ ಒಳ್ಳೆ ಆಲೋಚನೆಯಿಂದನೇ ಅದು ನೇಮಿಸಿದ್ದಾರೆ. ದೇವರು ಇದನ್ನು ಮಾಡಿ ಅಂತ ಹೇಳ್ತಾರ, ಮಾಡಬಾರ್ದು ಅಂತ ಹೇಳ್ತಾರ ಎನ್ನುವಂಥದ್ದು ಆಮೇಲೆ ನಾವು ತಿಳ್ಕೊಳ್ಳೋಣ. ಮನುಷ್ಯರ ಆಲೋಚನೆಗಳು ಏನಪ್ಪ ಅಂದರೆ ಕೆಲವರು ಹಿರಿಯರ ಆಲೋಚನೆಗಳು. ಇದು ಪ್ರಿಯರೇ, ಅಂದಿನಿಂದ ಪ್ರಾರಂಭ ಮಾಡ್ತಾರೆ. ಗುಡ್ ಫ್ರೈಡೆ ಬರೋ ತನಕ ಈ 40 ದಿನಗಳು ಆಚರಣೆ ಮಾಡ್ತಾರೆ. ಇದನ್ನು ಲೆಕ್ಕ ಮಾಡ್ಕೊಳ್ತಾರೆ. ಅದರಲ್ಲಿ 4 ಯಾವುದಪ್ಪ, ಭಾನುವಾರ ಇರುತ್ತಲ್ಲ, ಭಾನುವಾರ ಬರುತ್ತೆ ನೋಡಿ, ಆ ಭಾನುವಾರವನ್ನೇ ಲೆಕ್ಕ ಮಾಡದೆ ಮಿಕ್ಕಿದ್ದ ದಿನಗಳೆಲ್ಲ ಲೆಕ್ಕ ಮಾಡಿ 40 ದಿನಗಳಾಗುತ್ತೆ. ಆ 40 ದಿನ ಬಂದಾಗ ಅವತ್ತು ಕರೆಕ್ಟಾಗಿ ಗುಡ್ ಫ್ರೈಡೆ ಬರುತ್ತೆ. ಅಂದರೆ ಶುಕ್ರವಾರ ಬಂದಾಗ ಆ ದಿನಕ್ಕೆ ಶುಭ ಶುಕ್ರವಾರ, ಶುಭ ಶುಕ್ರವಾರ ಅಂಥೇಳಿ ನೇಮಿಸುವಂಥದ್ದು. ಇದು ನಡೀತಾ ಇದೆ ಪ್ರಿಯರ ದೇವ್ರ ಮಕ್ಕಳಿರ. ಇದು ಯಾರು ನೇಮಿಸಿದ್ದಾರೆ, ಯಾರ ಕಾಲದಲ್ಲಿ ನೇಮಿಸಿದ್ದಾರೆ ಅಂತ ನೋಡುವಾಗ, ಕ್ರಿಸ್ತ ಶಕ 325ರಲ್ಲಿ, ಕ್ರಿಸ್ತ ಶಕ 325ರಲ್ಲಿ ರೋಮಾ ಸಾಮ್ರಾಜ್ಯವನ್ನು ಆಳುತ್ತಿರುವಂಥ ಚಕ್ರವರ್ತಿಯಾಗಿರುವಂಥ ಕಾನ್ಸ್ಟಂಟೈನ್ ಎಂಬ ವ್ಯಕ್ತಿ, ಆತನು ಯೇಸು ಕ್ರಿಸ್ತರನ್ನು ನಂಬಿದ ಮೇಲೆ ಕ್ರೈಸ್ತರನ್ನು ಒಂದು ಆತ್ಮಿಕವಾಗಿ ಬೆಳೆಸಬೇಕು, ಅವರನ್ನು ಒಂದು ಉನ್ನತವಾಗಿ ಬೆಳೆಸಬೇಕು, ಒಟ್ಟಿನಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವ್ರ ಬಳಿಯಲ್ಲಿ ನೇಮಿಸಬೇಕು, ಒಳ್ಳೆ ರೀತಿಯಿಂದ ಇವ್ರನ್ನ ನಡೆಸಬೇಕು ಅಂತ ಉದ್ದೇಶದಿಂದ ಈ ಕಾನ್ಸ್ಟಂಟೈನ್ ಎಂಬುವಂಥ ಚಕ್ರವರ್ತಿಯಾಗಿರುವಂಥ ಈತನು ಒಂದು ದೊಡ್ಡ ಒಂದು ಸಭೆಯನ್ನು ಏರ್ಪಾಡು ಮಾಡ್ತಾನೆ. ಎಲ್ಲ ಸೇವಕರನ್ನು, ಹಿರಿಯರನ್ನು ಕರೆಸಿ, ನಾವು ಕ್ರೈಸ್ತರ ಮಧ್ಯದಲ್ಲಿ ಒಂದು ಆಚಾರಗಳನ್ನು ನೇಮಿಸಬೇಕು, ದೇವರನ್ನು ಮಹಿಮೆ ಪಡಿಸುವಂಥ ರೀತಿಯಲ್ಲಿ. ಯಾಕೆಂದರೆ ನಮ್ಮ ಜೀವಿತ ಮುಗಿದೋಗುತ್ತೆ, ನಾವು ಮಣ್ಣಿನಿಂದ ಬಂದಿದ್ದೀವಿ, ಕೊನೆಯದಾಗಿ ಮಣ್ಣುಪಾಲಾಗಿ ಹೋಗ್ತೀವಿ. ಆದ್ದರಿಂದ ಏನು ಮಾಡೋಣ, ಒಟ್ಟಿನಲ್ಲಿ ದೇವರ ಕಾರ್ಯಕ್ರಮಗಳನ್ನು ಮಾಡೋಣ. ನಮ್ಮ ಜೀವಿತ ಮುಗಿದೋಗುತ್ತೆ, ಇದು ಚಿಕ್ಕ ಜೀವಿತ. ಆದ್ದರಿಂದ ಏನೋ ಒಂದು ದೇವರನ್ನ ಮಹಿಮೆ ಪಡಿಸುವಂಥ ರೀತಿಯಲ್ಲಿ, ನಮಗೂ ಕೂಡ ಒಂದು ಪಶ್ಚಾತ್ತಾಪ ಪಡುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡೋಣ ಅಂತೇಳಿ ಈ ಉಪವಾಸ ದಿನಗಳು, ಈ ಬೂದಿ ಬುಧವಾರ, ಗುಡ್ ಫ್ರೈಡೆ, ಈಸ್ಟರ್ ಹಬ್ಬ, ಅದೇ ಪ್ರಕಾರ ಈ ಕ್ರಿಸ್ಮಸ್ ಕೂಡ, ಇವೆಲ್ಲ ನೇಮಿಸೋದಕ್ಕೆ ಏನಪ್ಪ ಅಂದರೆ ಅದರ ಹಿಂದೆ ಕೆಲವು ಕಾರಣಗಳಿದೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಕಾನ್ಸ್ಟಂಟೈನ್ ಎಂಬುವಂಥ ಚಕ್ರವರ್ತಿ ಪ್ರಿಯರ, ಅಂದರೆ ಪ್ರಪಂಚ ದೇಶವನ್ನು ಒಂದು ಕಾಲದಲ್ಲಿ ಆಳಿರುವಂಥ ಚಕ್ರವರ್ತಿ. ಅದಕ್ಕಿಂತ ಮುಂಚಿತವಾಗಿ ಇದ್ದಂಥ ಎಲ್ಲ ಚಕ್ರವರ್ತಿಗಳು ಕ್ರೈಸ್ತರನ್ನು ಹಿಂಸೆ ಪಡಿಸಿದ್ದಾರೆ, ಅನೇಕರನ್ನು ನಾಶ ಮಾಡಿದ್ದಾರೆ. ಇವರು ಯೇಸು ಕ್ರಿಸ್ತರನ್ನು ನಂಬುವಂಥ, ಅಂದರೆ ಈತನ ಹೆಂಡತಿ ಯೇಸು ಕ್ರಿಸ್ತರನ್ನು ನಂಬಿ ಭಕ್ತಿಯಿಂದ ನಡೆಯುತ್ತಿರುವುದರಿಂದ ಈತನು ಕೂಡ, ಅಂದರೆ ಚಕ್ರವರ್ತಿ ಈತನು ಕೂಡ ದೇವರನ್ನು ತಿಳ್ಕೊಂಡು ಭಕ್ತಿಯಿಂದ ನಡೀತಾನೆ. ಆ ಕಾಲದಲ್ಲಿ ಇದು ನೇಮಿಸ್ತಾರೆ. ಈ ಬೂದಿ ಬುಧವಾರ ಎನ್ನುವಂಥದ್ದು ಬರುತ್ತೆ, ಉಪವಾಸ ಪ್ರಾರ್ಥನೆಗಳು ಎನ್ನುವಂಥದ್ದು ಬರುತ್ತೆ 40 ದಿನಗಳು, ಗುಡ್ ಫ್ರೈಡೆ ಎನ್ನುವಂಥದ್ದು, ಈಸ್ಟರ್ ಹಬ್ಬ ಎನ್ನುವಂಥದ್ದು ಇದು ಅವರ ಕಾಲದಲ್ಲಿ ನೇಮಿಸಲ್ಪಟ್ಟಿರುತ್ತೆ. ಪ್ರಿಯರೇ, ಉದ್ದೇಶ ಏನಪ್ಪ ಅಂತ ನೋಡುವಾಗ, ನಾವೆಲ್ಲರೂ ಮಣ್ಣಿನಿಂದ ಬಂದಿದ್ದೀವಿ, ಮಣ್ಪಾಲಾಗಿ ಹೋಗ್ತೀವಿ, ನಾವು ನಾಶವಾಗಿ ಹೋಗ್ತೀವಿ. ಅಷ್ಟು ಒಳಗಡೆ ನಾವು ದೇವ್ರಿಗೋಸ್ಕರ ಬದುಕಬೇಕು, ಭಕ್ತಿಯಿಂದ ಜೀವಿಸಬೇಕು. ನಮ್ಮ ಜೀವಿತದಲ್ಲಿ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ವಿಜ್ಞಾಪನೆ ಮಾಡೋಣ, ದೇವರಿಗೆ ನಾವು ಮೊರೆ ಇಡೋಣ ಅಂತ ಹೇಳಿ ಈ ಪಶ್ಚಾತ್ತಾಪದ ದಿನಗಳು, ಉಪವಾಸ ದಿನಗಳು. ಅವತ್ತೇನು ಮಾಡಬೇಕು, 40 ದಿನಗಳು ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ, ಪಶ್ಚಾತ್ತಾಪದಲ್ಲಿ ಇರಬೇಕು ಅಂತೇಳಿ ಅವ್ರು ನೇಮಿಸಿರುವಂಥದ್ದು. ತಪ್ಪುಗಳನ್ನು ಒಪ್ಪಿಕೊಂಡು ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡುತ್ತಾ ಹೇಗೆ ನೀವು ಹೋಗಬೇಕು ಅಂತೇಳಿ ಅವ್ರು ನೇಮಿಸಿದ್ದಾರೆ. ಒಂದು ರೀತಿಯಲ್ಲಿ ಆಲೋಚನೆ ಮಾಡುವಾಗ ಏನ್ರಿ, ನಮ್ಮ ಒಂದು ಆಲೋಚನೆಗಳ ಪ್ರಕಾರ ನೋಡೋ ಒಂದು ರೀತಿಯಲ್ಲಿ ಚೆನ್ನಾಗೇ ಅನಿಸುತ್ತೆ. ಆ ರೀತಿ ನಡ್ಕೊಂಡು ಹೋದರೆ, ದೇವರ ವಿಷಯದಲ್ಲಿ ಬಂದಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ವಾಕ್ಯದ ವಿಷಯದಲ್ಲಿ ಬಂದಾಗ,
ಏನು ಹೇಳ್ತಾರೆ? ವಾಕ್ಯದ ವಿಷಯದಲ್ಲಿ ಬಂದಾಗ ದೇವರು ಏನು ಹೇಳ್ತಾರೆ? ದೇವರು ಹೇಳಿರುವಂಥ ಮಾತುಗಳನ್ನು ನಾವು ಸ್ವೀಕರಿಸಬೇಕು. ಮಣ್ಣಿನಿಂದ ಬಂದಂಥ ಮನುಷ್ಯನು ಮತ್ತೆ ಮಣ್ಣುಪಾಲಾಗಿ ಹೋಗ್ತಾನೆ. ಈ 40 ಅಂದರೆ ಆ ಬೂದಿ ಬುಧವಾರ ದಿನದಂದು ನಾವು ನೆನಪು ಮಾಡ್ಕೋಬೇಕಾ? ಅವ್ರ ಉದ್ದೇಶ ಏನಪ್ಪ ಅಂತಂದರೆ ಅವತ್ತು ಕನಿಷ್ಠ ಪಕ್ಷದಲ್ಲಿ ಅವತ್ತಾದರೂ ನೆನಪು ಮಾಡಿಕೊಂಡು ದೇವರ ಧ್ಯಾನದಲ್ಲಿ ಇರಿ ಅಂತ. ಪ್ರಿಯರ ದೇವ್ರ ಮಕ್ಕಳಿರ, ದೇವರು ಹೇಳಿದ್ದಾರೆ ಹೇಳಿಲ್ವ ಅಂತ ನೋಡುವಾಗ ಪ್ರಾರಂಭದಿಂದ ಹೇಳ್ಕೊಂಡೇ ಬರ್ತಾ ಇದ್ದಾರಲ್ಲ. ದೇವರು ಹೇಳ್ಕೊಂಡು ಬಂದಿದ್ದಾರ, ಪ್ರಾರಂಭದಿಂದ ಹೇಳ್ಕೊಂಡು ಬಂದಿದ್ದಾರ, ಭಕ್ತರ ಮೂಲಕ, ಪ್ರವಾದಿಗಳ ಮೂಲಕ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರ ಮೂಲಕ, ಅಪೋಸ್ತಲರ ಮೂಲಕ, ಕೊನೆಯದಾಗಿ ಒಂದು ಗ್ರಂಥವನ್ನೇ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಗ್ರಂಥವನ್ನೇ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಉದ್ದೇಶ ಏನು? ಪ್ರತಿನಿತ್ಯ ಧ್ಯಾನದಲ್ಲಿರ್ಬೇಕಂತ ಹೇಳ್ತಾರೆ. ಪ್ರತಿನಿತ್ಯ ಕೂಡ ನಮ್ಗೆ ನೆನಪಿರಬೇಕಾ? ಪ್ರತಿನಿತ್ಯ ನಮ್ಗೆ ಏನು ನೆನಪಿರಬೇಕು? ವರ್ಷಕ್ಕೆ ಒಂದು ಸಾರಿ ಅಲ್ಲ, ಪ್ರತಿನಿತ್ಯ ನಮ್ಗೆ ನೆನಪಿರ್ಬೇಕು. ಏನಪ್ಪ ಅಂದರೆ, ನಾನು ಧರಿಸ್ಕೊಂಡಿರುವಂಥ ಈ ದೇಹ ಮಣ್ಪಾಲಾಗುತ್ತೆ, ನಾನು ಮತ್ತೊಂದು ಲೋಕಕ್ಕೆ ನಾನು ಹೋಗಬೇಕು, ಇನ್ನೊಂದು ಲೋಕಕ್ಕೆ ನಾನು ಹೋಗಬೇಕು. ಇನ್ನೊಂದು ಲೋಕಕ್ಕಂದರೆ ನಾನು ದೇವರು ಇರುವಂಥ ಆತನ ಲೋಕಕ್ಕೆ ನಾನು ಹೋಗಬೇಕು ಅಂತೇಳಿ ಮನಸ್ಸಿನಲ್ಲಿ ಸಿದ್ಧರಾಗಿ ಹೆಜ್ಜೆ ಹಾಕಬೇಕು. ಒಂದು ವೇಳೆ ಆ ದೇವರು ಇರುವಂಥ ಲೋಕಕ್ಕೆ, ದೇವರ ಬಳಿಗೆ ನಾನು ಹೋಗದೆ ಹೋದರೆ ಇನ್ನೊಂದು ಲೋಕ ಇದೆ, ಅದು ಯಾತನೆ ಪಡುವಂಥದ್ದು ಪಾತಾಳ ಲೋಕದಲ್ಲಿ, ಅಲ್ಲಿಗೆ ಹೋಗಬೇಕಾಗುತ್ತೆ. ಆದ್ದರಿಂದ ನನ್ನ ಜೀವಿತ ಸ್ವಲ್ಪವಾಗಿದೆ, ನನ್ನ ಜೀವಿತ ಧೂಳಿಯ ಆಗಿದೆ, ನನ್ನ ಜೀವಿತ ಇಲ್ಲಾಂದರೆ ನನ್ನ ಶರೀರ ಈ ಲೋಕದಲ್ಲಿ ಕೇವಲ ನೆರಳಿನಂತಿದೆ, ಧೂಳಿನಂತಿದೆ, ಹುಲ್ಲಿನಂತಿದೆ, ಹೂವಿನಂತಿದೆ ಅಂಥೇಳಿ ಪ್ರತಿನಿತ್ಯ ನೆನಪಿನಲ್ಲಿ ಇಟ್ಟುಕೊಂಡು ನಾವು ಜೀವಿಸಬೇಕು. ಪ್ರಿಯರಾದ ದೇವ್ರ ಮಕ್ಕಳಿರ, ಪ್ರತಿನಿತ್ಯ ನೆನಪಿನಲ್ಲಿ ಇಡಬೇಕಾ? ನೆನಪಿನಲ್ಲಿ ಇರಬೇಕಾ? ಏನ್ರಿ, ನಮ್ಮ ಸಮಾಜದಲ್ಲಿ ನೋಡುವಾಗ, ಕ್ರೈಸ್ತ ಸಮಾಜದಲ್ಲಿ ಇದು ನೆನಪಲ್ಲಿಲ್ಲ, ಇದು ನೆನಪಲ್ಲಿ ಇಟ್ಕೋಬೇಕು. ಅದೇ ಪ್ರಕಾರ ಹೊಸ ಒಡಂಬಡಿಕೆ ಬಂದ ಮೇಲೆ ಯೇಸು ಕ್ರಿಸ್ತರು ಹೇಳ್ತಾರೆ ನೋಡಿ, ನೀವು ನನ್ನನ್ನು ನೆನೆಸ್ಕೊಳ್ರಿ ಅಂತ ಹೇಳ್ತಾರೆ. ಪ್ರತಿನಿತ್ಯ ನೆನೆಸ್ಕೊಳ್ಬೇಕಾ? ಯಾವಾಗೋ ಒಂದು ಸಾರಿ ನೆನೆಸ್ಕೊಳ್ಬೇಕಾ? ಪ್ರತಿನಿತ್ಯ ನೆನೆಸ್ಕೊಳ್ಬೇಕು. ಅದೇ ಪ್ರಕಾರ ಭಾನುವಾರ ಬಂದಾಗ ವಾರಕ್ಕೆ ಒಂದು ಸಾರಿ, ಅಥವಾ ಕೆಲವರು ತಿಂಗಳಿಗೆ ಒಂದು ಸಾರಿ, ಕೆಲವರು ವಾರಕ್ಕೆ ಒಂದು ಸಾರಿ ಕರ್ತನ ಭೋಜನದಲ್ಲಿ ಕೈ ಹಾಕ್ತಾರೆ, ನೆನೆಸ್ಕೊಳ್ಳೋದಕ್ಕೆ, ನೆನೆಸಿಕೊಳ್ಳೋದಕ್ಕೆ. ಏನು ಉದ್ದೇಶ? ಆತನ ಜನನ, ಮರಣ, ಪುನರುತ್ಥಾನ ನೆನೆಸಿಕೊಳ್ಳುವಂಥದ್ದು. ಏನು ಮಾಡಬೇಕು? ನೆನೆಸ್ಕೊಂಡು ಏನು ಮಾಡಬೇಕು? ನೆನೆಸಿಕೊಂಡು ಏನು ಮಾಡಬೇಕು ಪ್ರಿಯರೇ? ಅವರು ಹೇಳಿರೋ ಪ್ರಕಾರ ಬದುಕಬೇಕು ಅನ್ನೋದೇ ಮುಖ್ಯ ಉದ್ದೇಶ. ವಾಕ್ಯದ ಪ್ರಕಾರ ಜೀವಿಸ್ಬೇಕನ್ನುವಂಥದ್ದೇ ಮುಖ್ಯ ಉದ್ದೇಶ ಪ್ರಿಯರೇ. ಅದಕ್ಕೆ ದೇವರು ಪ್ರಾರಂಭದಿಂದ ಹೇಳ್ಕೊಂಡು ಬಂದಿದ್ದಾರೆ. ಈ ಲೋಕದಲ್ಲಿ ಮನುಷ್ಯನು ಹಣ ಇದ್ದಾಗ, ಅಂತಸ್ತು ಇದ್ದಾಗ, ಆರೋಗ್ಯ ಇದ್ದಾಗ, ಬಲ ಬೆಂಬಲ ಇದ್ದಾಗ, ಗರ್ವದಿಂದ, ಅಹಂಕಾರದಿಂದ ಮನುಷ್ಯನು ಬದುಕ್ತಾ ಇರ್ತಾನೆ. ಅವರೆಲ್ಲರಿಗೆ ದೇವರು ಹೇಳುವಂಥದ್ದು ಏನಪ್ಪ ಅಂದರೆ, ನೀನು ಮಣ್ಣು, ನೀನು ಹುಲ್ಲು, ನೀನು ಬೂದಿಪಾ, ನಿನ್ನ ದೇಹ ಬೂದಿ ಆಗುತ್ತೆ, ಧೂಳು. ಆಮೇಲೆ ಬೂದಿ ಆದಮೇಲೆ ಧೂಳು ಯಾವ ರೀತಿ ಹೊಡ್ಕೊಂಡು ಹೋಗುತ್ತೋ ಅದೇ ಪ್ರಕಾರ ನಿನ್ನ ಶರೀರ, ಹೌದಲ್ವ? ಆದರೆ ಮನುಷ್ಯನು ಹೇಗೆ ಇದ್ದಾನೆ ಈ ಲೋಕದಲ್ಲಿ, ಹೇಗೆ ಬದುಕುತ್ತಾ ಇದ್ದಾನೆ, ಹೇಗೆ ಜೀವಿಸ್ತಾ ಇದ್ದಾನೆ? ಪ್ರಿಯರ ದೇವ್ರ ಮಕ್ಕಳಿರ, ಈ ಸಿಟಿಗಳಲ್ಲಿ ಎಲ್ಲ ನಗರಗಳನ್ನು ಒಂದು ಸಾರಿ ಪರಿಶೋಧನೆ ನೋಡುವಾಗ ದೊಡ್ಡ ದೊಡ್ಡ ಶಾಪ್ಗಳಿವೆ, ದೊಡ್ಡ ದೊಡ್ಡ ಮಾಲ್ಗಳಿವೆ. ಇವೆಲ್ಲ ಶಾಪುಗಳು, ಇವೆಲ್ಲ ಕೂಡ ವೈಭವದಿಂದ ಅದ್ಭುತವಾಗಿ ಡಿಸೈನ್ ಆಗಿ ಏರ್ಪಾಟ್ ಮಾಡಿರ್ತಾರೆ, ನಿರ್ಮಾಣ ಮಾಡಿಕೊಂಡಿರ್ತಾರೆ. ಕಣ್ಣಿಗೆ ಹೇಗಿರಬೇಕು? ಇಂಪಾಗಿರಬೇಕು, ಹೌದಲ್ವಾ? ಕಣ್ಣಿಗೆ ನೋಡೋದಕ್ಕೆ ಇಂಪಾಗಿರಬೇಕು. ಈ ವಸ್ತ್ರಗಳನ್ನು, ಅಂದರೆ ವಸ್ತ್ರಗಳಿದೆ ಅಂತ ತಿಳ್ಕೊಳ್ಳಿ, ವಸ್ತ್ರಗಳ ಮಾಲ್ ಇದೆ ಅಂತ ತಿಳ್ಕೊಳ್ಳಿ, ದೊಡ್ಡ ದೊಡ್ಡ ಶಾಪುಗಳಿದೆ ಅಂತ ತಿಳ್ಕೊಳ್ಳಿ. ಅವು ನೋಡಿದ ತಕ್ಷಣ ಇದನ್ನು ಪರ್ಚೇಸ್ ಮಾಡಬೇಕು, ಇದನ್ನು ಪರ್ಚೇಸ್ ಮಾಡಬೇಕು, ಇದನ್ನು ಕೊಂಡುಕೊಳ್ಳುವಂಥ ರೀತಿಯಲ್ಲೇ ಏನ್ರಿ ಹಾಕಿರ್ತಾರೆ, ಹೌದಲ್ವ? ಯಾವುದಕ್ಕೆ ಅದು ಅಂತ ನೋಡುವಾಗ ಈ ಶರೀರಕ್ಕೇನಾ ಅಥವಾ ಆತ್ಮಕ್ಕೇನಾ? ಅದು ಶರೀರಕ್ಕೆ, ಹೌದಲ್ವ? ಈ ದೇಹಕ್ಕೆ ಬೇಕಾದಂಥ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಎಲ್ಲ ವಿಧವಾದಂಥ ವಸ್ತ್ರಗಳು ನೋಡುವಾಗ ಇದು ಬೇಕು, ಅದು ಬೇಕು, ಅದು ಬೇಕು, ಅಬ್ಬಬ್ಬ ಇದೆಷ್ಟು ಚೆನ್ನಾಗಿದೆ, ಇದು ಎಷ್ಟು ಚೆನ್ನಾಗಿದೆ ಅಂತೇಳಿ ಕಣ್ಣು ನೋಡ್ತಾ ಇರುತ್ತೆ. ಆಮೇಲೆ ಈ ದೇಹಕ್ಕೆ ಇದು ಬೇಕು, ಇದು ಬೇಕು, ಇದು ಬೇಕು ಅಂತೇಳಿ ಎಲ್ಲ ಕೋರಿಕೊಳ್ತಾ ಇರುತ್ತೆ. ಶ್ರೀಮಂತರು ಏನು ಮಾಡ್ತಾರೆ ಅಂದರೆ, ಏನೇನು ಬೇಕೋ ಎಲ್ಲ ಕಾರ್ನಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ. ಬಡವರು ಏನು ಮಾಡ್ತಾರೆ ಅಂದರೆ, ನೋಡಿ ಅದು ನಮಗಲ್ಲ, ನಮಗೆ ಯಾವುದೋ ಒಂದು ಇರುತ್ತೆ ಅಂತೇಳಿ ಹೊರಟೋಗ್ತಾರೆ. ಆದರೆ ಅವ್ರಿಗೂ ಆಸೆ, ಇವ್ರಿಗೂ ಆಸೆ. ಒಟ್ಟಿನಲ್ಲಿ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಇದ್ದವ್ರು ಏನಪ್ಪ ಅಂದರೆ, ಬಡವ್ರಿಗೆ ಏನಾದರೂ ದಾನ ಧರ್ಮವನ್ನು ಮಾಡೋಣ, ಒಳ್ಳೆಯದನ್ನು ಮಾಡೋಣ ಅಂತ ಅವ್ರು ಅಂದ್ಕೊಳ್ಳಲ್ಲ.
ಇಲ್ಲದವ್ರು ಏನಪ್ಪ ಅಂತ ನೋಡುವಾಗ ಇದ್ದದ್ರಲ್ಲಿ ನಾವು ತೃಪ್ತಿ ಪಡೋಣ, ದೇವರು ಏನೋ ನಮ್ಮಿಂದ ಏನೋ ಪಾಠವನ್ನು ಕಲಿಸ್ತಾ ಇದ್ದಾನಂತ ಇವರು ಅಂದ್ಕೊಳ್ಳಲ್ಲ. ಇವ್ರಿಗೂ ಅದೇ ಆಸೆ, ಅವ್ರಿಗೂ ಅದೇ ಆಸೆ. ಒಟ್ಟಿನಲ್ಲಿ ಈ ಲೋಕದಲ್ಲಿ ನಮ್ಮೆಲ್ಲರ ಆಸೆ ಒಂದೇ, ಈ ಲೋಕಕ್ಕೆ, ಈ ದೇಹಕ್ಕೆ ಏನು ಕೊಡೋಣ, ಈ ಶರೀರಕ್ಕೆ ಏನು ಕೊಡೋಣ, ಎಲ್ಲ ಇದ್ರಿಗೋಸ್ಕರನೇ ಪ್ರಯಾಸ ಪಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಶಾಪ್ಗಳು, ಆಮೇಲೆ ಊಟದ ಹೋಟೆಲ್ಗಳು ಹೇಗಿರುತ್ತೆ, ತಿಂಡಿ ಹೋಟೆಲ್ಗಳು ಹೇಗಿರುತ್ತೆ ಪ್ರೇರೆ, ಹೊರಗಡೆ ನೋಡುವಾಗ ಹಬ್ಬ ವಿಚಿತ್ರವಾದಂಥ ಒಂದು ಕಲರು ಡಿಸೈನ್ ಹಾಕಿ ಒಳ್ಳೆ ರೀತಿಯಿಂದ ಬೋರ್ಡ್ ಹಾಕಿರ್ತಾರೆ. ರುಚಿಕರವಾದಂಥದ್ದು, ಕಣ್ಣಿಗೆ ನೋಡೋದಕ್ಕೆ ರಮ್ಯವಾಗಿರುತ್ತೆ, ತಿನ್ನೋದಕ್ಕೆ ರುಚಿಕರವಾಗಿರುತ್ತೆ ಅಂತೇಳಿ ಬೋರ್ಡ್ ಆಗಿರ್ತಾರೆ. ಅವಾಗ ನಾವೆಲ್ಲರೂ ಏನು ಮಾಡ್ತೀವಿ, ಎಷ್ಟು ದುಡ್ಡು ಹೋದ್ರೂ ಪರವಾಗಿಲ್ಲ ತಿನ್ನೋಣ ಅಂತೇಳಿ ತಿಂತೀವಿ. ಒಟ್ಟಲ್ಲಿ ಅದ್ರ ಮೂಲಕ ರೋಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಪ್ರೇರೆ. ಆಲ್ರೆಡಿ ಪ್ರಪಂಚ ದೇಶದಲ್ಲಿದ್ದಂಥವ್ರು ಎಲ್ಲರೂ ಕೂಡ ರೋಗದಲ್ಲಿದ್ದಾರೆ ಇಲ್ವಾ? ರೋಗದಲ್ಲಿದ್ದಾರೆ. ಏನೋ ಹಣ, ಆಸ್ತಿ, ಸಂಪಾದನೆ ಇದೇನಪ್ಪ ಅಂದರೆ ಕವರ್ ಮಾಡ್ತಾ ಇದೆ ಅಷ್ಟೇ. ಹಣ ಇದೆ, ಆಸ್ತಿ ಇದೆ, ಸಂಪಾದನೆ ಇದೆ, ಇದೇನು ಮಾಡ್ತಾ ಇದೆ ಅಂತ ನೋಡುವಾಗ ಕವರ್ ಮಾಡ್ತಾ ಇದೆ. ನಮ್ಮೆಲ್ಲರ ಏನಪ್ಪ ಅಂದರೆ ಏನು ತಿನ್ನಪ್ಪ ಪರವಾಗಿಲ್ಲ, ಒಳಗಡೆ ರೋಗ ಇದ್ದರೆ ನಿನ್ನನ್ನು ನಾನು ಸರಿ ಮಾಡ್ತೀನಿ ಅಂತೇಳಿ ಈ ಹಣ, ಉದ್ಯೋಗ, ಸಂಪಾದನೆ ಇದೆಯಲ್ಲ, ಇದು ಮ್ಯಾನೇಜ್ ಮಾಡ್ತಾ ಇದೆ, ಇದು ನಡೆಸ್ಕೊಂಡು ಹೋಗ್ತಾ ಇದೆ. ತಿನ್ನೋರು ತಿಂತಾ ಇದ್ದಾರೆ, ಏನ್ರಿ ಧರಿಸ್ಕೊಳ್ಳೋರು ವಸ್ತ್ರಗಳ ವಿಚಿತ್ರವಾದಂಥದ್ದು. ಟೋಟಲ್ ಎಲ್ಲ ಶಾಪುಗಳು, ಎಲ್ಲ ಮಾಲ್ಗಳು, ಎಲ್ಲ ವಸ್ತುಗಳು ನೋಡುವಾಗ ಈ ದೇಹಕ್ಕೆ ಅಂತ, ಹೊರಗಡೆ ಈ ದೇಹಕ್ಕೆ, ಚಿಕ್ಕ ಮಕ್ಕಳಿಗೂ ದೊಡ್ಡವ್ರಿಗೂ ವೃದ್ಧರಿಗೆ ಬೇಕಾದಂಥ ವೃದ್ಧರ ಸ್ಟೈಲಲ್ಲಿ ಅವ್ರಿಗೆ, ಯೌವನ ಕಾಲದಲ್ಲಿದ್ದವ್ರಿಗೆ ಇವ್ರಿಗೆ ಬೇಕಾದಂಥ ಸ್ಟೈಲ್ ಇವ್ರಿಗೆ, ಚಿಕ್ಕ ಮಕ್ಕಳಿಗೆ ಬೇಕಾದಂಥ ಇವ್ರಿಗೆ ಸಂಬಂಧಪಟ್ಟದ್ದು ಇವ್ರಿಗೆ, ಎಲ್ಲರಿಗೂ ವ್ಯವಸ್ಥೆ ಇದೆಯಾ? ಊಟದ ವ್ಯವಸ್ಥೆ, ವಸ್ತ್ರಗಳ ವ್ಯವಸ್ಥೆ, ಆಭರಣಗಳ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳು ಈ ಸಮಾಜದಲ್ಲಿ ತುಂಬಿಕೊಂಡಿದೆ ಪ್ರಿಯರೇ. ಎಲ್ಲರನ್ನ ದೃಷ್ಟಿ ಇಟ್ಕೊಂಡು ದೇವರು ಪ್ರಾರಂಭದಲ್ಲಿ ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ, ಆದಿಕಾಂಡ 3ನೇ ಅಧ್ಯಾಯ 19ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೇ, ಪುನಃ ಮಣ್ಣಿಗೆ ಸವನಾಗಿದ್ದಿ. ನೀನು ಮಣ್ಣು, ನೀನು ಎಲ್ಲಿಗೆ ಹೋಗ್ತೀಯ? ಕೊನೆಯದಾಗಿ ನೀನು ಮಣ್ಣಿಗೆ ಸೇರತಕ್ಕವನು. ಅಮ್ಮ ಅಯ್ಯ, ಎಲ್ಲರಿಗೂ ದೇವ್ರು ಹೇಳುವಂಥ ಮಾತು ಇಷ್ಟೆ. ಪ್ರಿಯರ ದೇವ್ರ ಮಕ್ಕಳಿರ, ಈ ಲೋಕದಲ್ಲಿ ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಪ್ರತಿ ಒಬ್ಬರಿಗೆ ದೇವ್ರು ತಿಳಿಸುವಂಥದ್ದು ಏನಪ್ಪ ಅಂದರೆ, ನೀನು ಮಣ್ಣುಪ. ನೀನು ಹೊರಗಡೆ ಆಕಾರವನ್ನು ನೋಡಿ ಮೆರಿತಾ ಇದೆಯಾ? ನೀನು ಹೊರಗಡೆ ದೇಹವನ್ನು, ಬಲವನ್ನು, ಬೆಂಬಲವನ್ನು ನೋಡಿ ನೀನು ಮೆರಿತಾ ಇದೆಯಾ? ಹಾಗಿದ್ರೆ ನನ್ನ ಮಾತನ್ನು ಕೇಳು ಮಗನೇ, ಮಗಳೇ, ನೀನು ಮಣ್ಪಾಲಾಗ್ತೀಯಾ? ನಿನ್ನ ಜೀವಿತ ಮಣ್ಪಾಲಾಗುತ್ತೆ, ನೆರಳಿನಂತೆ ಗತಿಸಿ ಹೋಗುತ್ತೆ, ಹೂಗಳ ಹಾಗೆ, ಇಲ್ಲಾಂದರೆ ಈ ಹುಲ್ಲಿನ ಹಾಗೆ ನಿನ್ನ ಬದುಕು ಗತಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಸಾರಿ ಆ ಮಾತನ್ನು ನಾವು ನೋಡಿದ್ದೀವಿ. ಮತ್ತೊಂದು ಸಾರಿ ಆ ಮಾತನ್ನು ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನವನ್ನು ನೋಡಿ ಪ್ರಿಯರೇ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ, ನರ ಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು ಅಂತ ಹೇಳ್ತಾರೆ. ಹೂವು ಉದುರಿ ಹೋಗುವುದು. ಅದೇ ಪ್ರಕಾರ ಯೆಶಾಯನ ಗ್ರಂಥ 40ನೇ ಅಧ್ಯಾಯ 6ನೇ ವಚನ, 7ನೇ ವಚನ, 8ನೇ ವಚನವನ್ನು ಕೂಡ ಗಮನಿಸ್ರಿ. ಯೆಶಾಯನ ಗ್ರಂಥ 40ನೇ ಅಧ್ಯಾಯ 6, 7, 8ನೇ ವಚನ, ಆಹಾ, ವಾಣಿಯು ಮತ್ತೆ ಕೇಳಿಸಿ ಕೂಗು ಎನ್ನುತ್ತದೆ. ಅದಕ್ಕೆ ನಾನು ಏನು ಕೂಗಲಿ ಎಂದು ಹೇಳಲು, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಲಾವಣ್ಯವೆಲ್ಲ ಅಡವಿಯ ಹೂವಿನಂತದೆ. ಯೆಹೋವನ ಶ್ವಾಸವು ಅದರ ಮೇಲೆ ಬೀಸುವುದರಿಂದ ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು. ಜನವು ಹುಲ್ಲೇ ಹುಲ್ಲು. ನೀವು ಧರಿಸ್ಕೊಂಡಿರುವಂಥದ್ದು ಏನಂತೆ ಅಮ್ಮ? ನೀವು ಧರಿಸ್ಕೊಂಡಿರುವಂಥದ್ದೇ. ನೀವು ಅಂದರೆ ಆತ್ಮ. ಅರ್ಥ ಆಗತ್ತಾ? ನೀವಂದರೆ ಯಾರು ಹೇಳಿ? ಆತ್ಮ. ಎಲ್ಲಿಂದ ಬಂದಿದ್ದೀರಾ? ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮಗಳು. ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮಗಳು ನಾವು ಧರಿಸ್ಕೊಂಡಿರುವಂಥದ್ದು ಏನಂತೆ? ಹುಲ್ಲು ಹೇಗಿದೆ ಅಮ್ಮ? ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀವಲ್ಲ. ಮತ್ತೊಂದು ಸರಿ ಹೋಗಿ ನೋಡ್ಬೇಕು. ಇವಾಗ ಕೈಯಲ್ಲಿ ಹುಲ್ಲು ಹಿಡಿದುಕೊಂಡು ನಿನ್ನ ಶರೀರಕ್ಕೆ ನೀನು ಹೇಳ್ಕೋಬೇಕು. ಯಾರಿಗೆ ಹೇಳ್ಕೊಳ್ತೀರಾ? ಕೈಯಲ್ಲಿ ಹುಲ್ಲು ಹಿಡಿದುಕೊಂಡು ನಿನ್ನ ಶರೀರಕ್ಕೆ ನೀನು ಹೇಳಬೇಕು, ಲೋ ಮಗನೇ,
ನೀನಿದು ಕಣೋ ಅಮ್ಮ, ನೀನಿದೆ ಹುಲ್ಲು ಥರ ಏನಪ್ಪ ಹೇಳ್ಕೊಳ್ತೀರಾ? ಕೈಯಲ್ಲಿ ಗುಲಾಬಿ ಹೂವು ಇಟ್ಕೊಂಡು ಏನೋ ಮಾಯ ಮಾಡ್ತೀರಾ? ಸಮಾಜ ಎಲ್ಲ ಮಾಯ ಮಾಡುತ್ತೆ. ಫೆಬ್ರವರಿ 14ನೇ ತಾರೀಕು ಬಂದರೆ ಸಾಕು, ಈ ಹುಡುಗರ ಕೈಯಲ್ಲಿ ಏನಿರುತ್ತೆ ಅಂತ ನೋಡುವಾಗ ಯಾರಿಗೆ ಟೋಪಿ ಹಾಕೋಣ, ಯಾರಿಗೆ ಮರುಳು ಮಾಡೋಣ, ಮಂಕು ಮಾಡೋಣ ಅಂತೇಳಿ ಕೈಯಲ್ಲಿ ಗುಲಾಬಿ ಇಟ್ಕೊಳ್ತಾರೆ. ದೇವ್ರು ಹೇಳೋಂಥದ್ದು, ಹೂವು ಇಟ್ಕೊಂಡ್ರು ಗುಲಾಬಿ ಇಟ್ಕೊಂಡ್ರೆ ಏನು ಇಟ್ಕೊಂಡ್ರು ಕೂಡ ಅಷ್ಟೇ ಕಣೋ, ನಿನ್ನ ಕೆಲಸ ಮುಗೀತು ಅಷ್ಟೇ. ದೇವರು ಪ್ರಾರಂಭದಿಂದ ಹೇಳ್ಕೊಂಡು ಬಂದಿದ್ದಾನೆ. ಕೊನೆಯದಾಗಿ ಗ್ರಂಥವನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ನಿಮ್ಮ ದೇಹ ಮಣ್ಣು, ನೀವು ಹುಲ್ಲು, ಹುಲ್ಲೇ ಹುಲ್ಲು. ಒಟ್ಟಿನಲ್ಲಿ ನಿಮ್ಮ ಕಾಲ ಮುಗಿದೋಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಕಾಲ ಮುಗಿದೋಗುತ್ತೆ ಅಂತ ಹೇಳ್ತಾನೆ. ವರ್ಷಕ್ಕೊಂದು ಸಾರಿ ನೆನಪಲ್ಲಿ ಇಟ್ಕೋಬೇಕಾ? ಪ್ರತಿನಿತ್ಯ ನೆನಪಿನಲ್ಲಿರಬೇಕಾ? ವರ್ಷಕ್ಕೆ ಒಂದು ಸಾರಿ. ಕೊನೆಯದಾಗಿ ಈ 40 ದಿನಗಳು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ದೇವರ ವಾಕ್ಯಗಳು, ಇಂಥ ವಾಕ್ಯಗಳೇನಾದರೂ ಸಾರ್ತಾ ಇದ್ದಾರೆ, ಇಂಥ ವಾಕ್ಯಗಳನ್ನೇನಾದರೂ ಕಲಿಸ್ತಾ ಇದ್ದಾರೆ ಅಂತ ನೋಡುವಾಗ ಅದೂ ಇಲ್ಲ. ಒಂದು ವೇಳೆ ಸಭೆಗಳನ್ನು ಏರ್ಪಾಟ್ ಮಾಡಿ ಆ ಸಭೆಗಳಲ್ಲಿ ಇಂಥ ವಾಕ್ಯಗಳನ್ನು ಕಲಿಸ್ಕೊಡೋದು ಬಿಟ್ಟು ಏನು ಕಲಿಸ್ತಾ ಇದ್ದಾರೆ ಅಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿಗೆ ಕೇವಲ ಶರೀರ ಕೋರಿಕೆಗಳು. 40 ದಿನಗಳು ಉಪವಾಸ ಇದ್ದರು, ರಾತ್ರಿ ಉಪವಾಸ ಇದ್ದರು, ಇನ್ನು ಮಧ್ಯಕಾಲದಲ್ಲಿ ಅವಾಗ ಉಪವಾಸ ಪ್ರಾರ್ಥನೆ ಏರ್ಪಾಟ್ ಮಾಡಿದ್ರು. ಲೀಸ್ಟ್ ಬರುತ್ತೆ, ದೊಡ್ಡ ಲೀಸ್ಟ್. ಏನು ಲೀಸ್ಟಪ್ಪ ಬರುತ್ತೆ ಅಂತ ನೋಡುವಾಗ, ಇವ್ರ ತಾಯಿಗೂ ಹುಷಾರಿಲ್ಲ, ಅವ್ರ ಅಕ್ಕಳಿಗೆ ಹುಷಾರಿಲ್ಲ, ಏನಪ್ಪ ಆಕೆ ಏನು ಮದುವೆ ಆಗಿಲ್ಲಂತೆ, ಇವ್ರಿಗೇನು ಉದ್ಯೋಗ ಬಂದಿಲ್ವಂತೆ, ಅವ್ರಿಗೇನು ಸಂಬಳ ಕೊಟ್ಟಿಲ್ವಂತೆ, ಇವ್ರಿಗೇನು ಇನ್ನೊಂದು ರೋಗ ಇದೆ ಅಂತ ದೊಡ್ಡ ಲೀಸ್ಟು. ನೀವೊಂದು 5 ಮಂದಿ ಬಗ್ಗೆ ನೀವು ಪ್ರಾರ್ಥನೆ ಮಾಡಿ. ಲಿಂಕ್ ಪ್ರಾರ್ಥನೆ. ಏನು ಪ್ರಾರ್ಥನೆ? ಲಿಂಕು, ಚೈನ್ ಪ್ರಾರ್ಥನೆ ಅಂತಾರೆ. ಚೈನ್ ಪ್ರಾರ್ಥನೆ, ಒಂದಕ್ಕೊಂದು ಏನು ಲಿಂಕ್ ಇರುತ್ತಲ್ವಾ ಏನ್ರಿ, ಇದು ಪ್ರಾರ್ಥನೆ ನಿಲ್ಲಬಾರ್ದು. ಇವರು 5 ಮಂದಿಗೋಸ್ಕರ ಇವ್ರು ಪ್ರಾರ್ಥನೆ ಮಾಡಲಿ, ಆಮೇಲೆ ಇವರು 5 ಮಂದಿಗೋಸ್ಕರ ಇವರು ಪ್ರಾರ್ಥನೆ ಮಾಡಲಿ, ಇವರು ಪ್ರಾರ್ಥನೆ ಮಾಡಿ, ಇವರು ಪ್ರಾರ್ಥನೆ ಮಾಡಲಿ. ಎಲ್ಲ ಪ್ರಾರ್ಥನೆ ಏನಿರಬೇಕು, ನೀವು ನೋಡಿ, ನೀವು 5 ಮಂದಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ, ಅವ್ರಿಗೇನೋ ಗೋಳಿದೆ, ಆ ಗೋಳಾಟ ಎಲ್ಲ ಕೂಡ ದೇವ್ರ ಹತ್ರ ಹೇಳ್ರಿ, ಆಮೇಲೆ ನೀವು ಹೇಳ್ರಿ, ಆಮೇಲೆ ನೀವು ಹೇಳ್ರಿ. ಒಟ್ಟಿನಲ್ಲಿ ಆ ದೇವರು ಕೇಳಿ 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 ನಮಗೆ ಪರಲೋಕದ ಇಳಿಸ್ಬಿಡ್ಬೇಕು. ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಎಲ್ಲ ಸಮಸ್ಯೆಗಳು. ಪ್ರಿಯರ ದೇವ್ರ ಮಕ್ಕಳಿರ, ದೇವರ ಮನಸ್ಸು ಅರ್ಥ ಆಗಿದೆಯಾ? ದೇವರ ಮನಸ್ಸು ಅರ್ಥ ಆಗಿದೆಯಾ ಪ್ರಿಯರೇ? ಅರ್ಥ ಮಾಡಿಕೊಂಡಿಲ್ಲ ಪ್ರಿಯರ ದೇವ್ರ ಮಕ್ಕಳಿರ. ಅದಕ್ಕೆ ದೇವರು ಅನೇಕ ಸಾರಿ ತನ್ನ ಮಕ್ಕಳ ಮೂಲಕ ತಿಳಿಸ್ತಾ ಇರ್ತಾನೆ. ಇವಾಗ ಯೋಬನಿದ್ದಾನೆ. ಯೋಬನು ನೀತಿವಂತನು, ಭಕ್ತನು, ಏನ್ರಿ, ಒಳ್ಳೆ ಭಕ್ತನು ಪ್ರಿಯರೇ, ಯಥಾರ್ಥನು. ಆತನ ಬಗ್ಗೆ ದೇವರು ಸಾಕ್ಷಿ ಕೊಡ್ತಾನೆ. ಅಂತ ಯೋಬನು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಡುವಾಗ ಏನ್ ಮಾಡ್ತಾನೆ ನೋಡಿ ಒಂದ್ಸರಿ. ಯೋಬನ ಗ್ರಂಥ 42ನೇ ಅಧ್ಯಾಯ 3ನೇ ವಚನದಿಂದ, ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬ ನಿನ್ನ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು, ನನಗೆ ಗೊತ್ತಿಲ್ಲದೆ ಬುದ್ಧಿಗೆ ಮೀರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ. 6ನೇ ವಚನ, ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು. ಧೂಳಿಯಲ್ಲಿ, ಬೂದಿಯಲ್ಲಿ ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಇವರು ಹಿರಿಯರು ಒಂದು ವೇಳೆ ಇದನ್ನು ಬೂದಿ ಬುಧವಾರ ಎನ್ನುವಂಥದ್ದು ಸ್ಥಾಪನೆ ಮಾಡೋದಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ಹಳೆ ಒಡಂಬಡಿಕೆಯಲ್ಲಿ ಅಲ್ಲೆಲ್ಲಿ ಈ ಬೂದಿಯನ್ನು, ಧೂಳಿಯನ್ನು ನೆನಪು ಮಾಡಿಕೊಂಡು, ಈ ವಚನಗಳು ನೆನಪು ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಈ ಕಲಿಸಿಕೊಡೋಣ. ನಾವೆಲ್ಲರೂ ಬೂದಿ ಅಂತಿದ್ದೀವಿ, ನಾವೆಲ್ಲರೂ ಮಣ್ಣಿನಂತಿದ್ದೀವಿ, ನಾವೆಲ್ಲರೂ ಪಶ್ಚಾತ್ತಾಪದಲ್ಲಿರಬೇಕು, ನಾವೆಲ್ಲರೂ ಪಶ್ಚಾತ್ತಾಪವನ್ನು ಪಡಬೇಕು. ಅದಕ್ಕೆ ಅವರು ಈ ಥರ ಇದ್ದಾರೆ. ಕನಿಷ್ಠ ಪಕ್ಷದಲ್ಲಿ ನಾವು ಬೂದಿಯನ್ನು ನಿಮ್ಮ ತಲೆ ಮೇಲೆ ಚೆಲ್ತೀವಿ, ಇಂದ ಮೇಲೆ ಆದರೂ ನೀವು ಪಶ್ಚಾತ್ತಾಪ ಪಡ್ರಿ ಅಂತೇಳಿ ಒಂದು ನೇಮಕವಾದದ್ದಿದೆಯಲ್ಲ. ರೋಮನ್ ಕ್ಯಾಥಲಿಕ್ ಸಭೆಗಳಲ್ಲಿ, ಇನ್ನು ಕೆಲವು ಇಂಡಿಪೆಂಡೆಂಟ್ ಸಭೆಗಳಲ್ಲಿ ಇದು ನಡೀತಾ ಇರುತ್ತೆ ಹೆಚ್ಚಾಗಿ. ಅಂದರೆ ಪ್ರಾರಂಭದಲ್ಲಿ ಉದ್ದೇಶ ಏನಪ್ಪ ಅಂತ ನೋಡುವಾಗ ಒಂದು ರೀತಿಯಲ್ಲಿ ಒಳ್ಳೇದು ಅನಿಸುತ್ತೆ. ಆದರೆ ಇವ್ರ ಮಧ್ಯದಲ್ಲಿ ಆಚಾರಗಳು ನೋಡುವಾಗ ಏನೋ ಬಂದಿದೆ, ನಮ್ಮ ಪೂರ್ವಕಾಲದಿಂದ ಬಂದಿದೆ ಆಚಾರಗಳಂತೇಳಿ ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ವಿನಃ ಅದರ ಉದ್ದೇಶ ಅವ್ರಿಗೂ ಅರ್ಥ ಆಗಲಿಲ್ಲ. ಈಗಿನ ಕಾಲದಲ್ಲಿ ಎಲ್ಲರ ಕೈಯಲ್ಲಿ ದೇವರು ಗ್ರಂಥವನ್ನು ಕೊಟ್ಟಿದ್ದಾರೆ. ಈ ಗ್ರಂಥವನ್ನು ನಾವೆಲ್ಲರೂ ಕೂಡ ಪರಿಶೋಧನೆ ಮಾಡಬೇಕು. ಮತ್ತು ದೇವರ ಒಂದು ಉದ್ದೇಶವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಧ್ಯಾನಿಸ್ಬೇಕು. ಭಕ್ತರಿದ್ದಾರೆ ನೋಡಿ, ಈ ಭಕ್ತರು ಪ್ರಾರ್ಥನೆ ಮಾಡುವಾಗ ಏನ್ರಿ ಕೆಲವು ಸಂದರ್ಭಗಳಲ್ಲಿ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಏನಪ್ಪ ಅಂದರೆ, ನನ್ನ ಮಕ್ಕಳೇನಾದರೂ ತಪ್ಪು ಮಾಡಿದ್ದಾರಾ, ಪಾಪ ಮಾಡಿದ್ದಾರೆ, ನನ್ನಲ್ಲಿ ಏನಾದರೂ ಪಾಪ ಇದೆಯಾ ತಂದೆ, ನನ್ನಲ್ಲಿ ಪಾಪಗಳಿದೆಯಾ ತಂದೆ, ನನ್ನಲ್ಲಿ ತಪ್ಪುಗಳಿದೆಯಾ ತಂದೆ, ನಾನು ಪಶ್ಚಾತ್ತಾಪ ಪಡ್ತೀನಿ ತಂದೆ. ಯಥಾರ್ಥವಾಗಿ ಹೃದಯದಲ್ಲಿ ಕಪಟ, ವೇಷಧಾರಣೆ, ಮೋಸ ಇಟ್ಕೊಂಡವರು ಇಲ್ಲ ರೀ. ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಭಯಪಡ್ತಾರೆ. ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಾಗ ಭಯಪಡುವಂಥದ್ದು, ನಡುಗುವಂಥದ್ದು ಇರುತ್ತೆ ರೀ. ನಮ್ಮಲ್ಲಿ ನಡುಗು ಇಲ್ಲ, ಭಯ ಇಲ್ಲ, ಏನೋ ಪದ್ಧತಿ ಪ್ರಕಾರ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ನಾವು ಕೂಡ ಹಾಗೆ ಇದ್ದೀವ? ಅಯ್ಯ, ಇರಬಾರ್ದು.
ಅಂದರೆ ದೇವರನ್ನ ಅಪ್ಪಿಕೊಂಡಿರ್ಬೇಕು. ಯಾರನ್ನ ಅಪ್ಪಿಕೊಳ್ತೀರಿ ಹೇಳಿ? ಯಾರನ್ನ ಅಪ್ಪಿಕೊಳ್ತೀರಿ? ನಿನಗೆ ಜನ್ಮ ಕೊಟ್ಟಂತ ನಿನ್ನ ತಂದೆಯಾದ ದೇವರನ್ನು, ನಿನಗೋಸ್ಕರ ಪ್ರಾಣತ್ಯಾಗ ಮಾಡಿರುವಂಥ ಯೇಸು ಕ್ರಿಸ್ತನ ಅಪ್ಪಿಕೊಂಡು ಆತನ ಸಹವಾಸದಲ್ಲಿ ನಾವೆಲ್ಲರೂ ಇರಬೇಕು. ಅವಾಗವಾಗ ಈ ಶರೀರ ದಾರಿ ತಪ್ಪಿಸ್ತಾ ಇರುತ್ತೆ, ಶರೀರ ಮನಸ್ಸು ದಾರಿ ತಪ್ಪಿಸ್ತಾ ಇರುತ್ತೆ. ಆದರೂ ಕೂಡ ನಾವು ದೇವರಲ್ಲಿ, ದೇವರ ಸಹವಾಸದಲ್ಲಿ, ಅನ್ಯೋನ್ಯತೆಯಲ್ಲಿ ನಾವು ಸಿದ್ಧರಾಗಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಯೋಬನ್ ನೋಡಿ, ಆತನಲ್ಲಿ ಯಥಾರ್ಥತೆ ಇದೆ. ಆತನ ಬಗ್ಗೆ ದೇವರೇ ಸಾಕ್ಷಿ ಕೊಡ್ತಾರೆ. ಆತನ ಇತಿಹಾಸ ನೋಡುವಾಗ ಅದ್ಭುತ. ಎಲ್ಲವನ್ನ ಕಳ್ಕೊಂಡಾಗ ಏನು ಇಲ್ಲದೆ ನಾನು ಬಂದಿದ್ದೇನೆ, ಏನು ಇಲ್ಲದೆ ನಾನು ಹೋಗುತ್ತೇನೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತೇಳಿ ಮೊಣಕಾಲಿದ್ದು ಪ್ರಾರ್ಥನೆ ಮಾಡಿರುವಂಥ ಮಹಾಭಕ್ತನು ಆತನು. ಏನ್ರಿ ಪ್ರಾರ್ಥನೆ ಮಾಡುವಾಗ ಪಶ್ಚಾತ್ತಾಪ ಪಡ್ತೇನೆ, ಬೂದಿಯಲ್ಲಿ, ಧೂಳಿಯಲ್ಲಿ, ಬೂದಿಯಲ್ಲಿ ಅಂತೆ. ಧೂಳಿಯಲ್ಲಿ, ಬೂದಿಯಲ್ಲಿ. ಯಾವಾಗಾದ್ರೂ ಧೂಳಿಯಲ್ಲಿ, ಬೂದಿಯಲ್ಲಿ ಕೂತ್ಕೊಂಡಿದ್ದೀವೋ? ಶರೀರ ಒಪ್ಪಲ್ಲ. ಕೆಲವು ಸಂದರ್ಭಗಳಲ್ಲಿ ನೆರವಿರಲ್ಲ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಊಟ ಮಾಡುವಂಥ ಪರಿಸ್ಥಿತಿ ಬರುತ್ತೆ, ಹೌದಲ್ವ? ಅವಾಗ ಮನಸ್ಸು ಕೂಡ ಒಪ್ಪುತ್ತಾ ಅಂತ ನೋಡುವಾಗ ಒಪ್ಪಲ್ಲ ರೀ. ಆದರೆ ನಿನಗೆ ಅರ್ಥ ಆಗಬೇಕು, ನಿನ್ನ ಮಣ್ಣಿನಿಂದ ಬಂದಿದೆಯಾ, ಕೊನೆಯದಾಗಿ ನಿನ್ನ ಮಣ್ಣು ಪಾಲಾಕ್, ಬೂದಿ ಪಾಲಾಕ್. ಎಲ್ಲಿದ್ದರೂ ಏನಿದೆ, ದೇವ್ರ ಸೇವೆಗೋಸ್ಕರ ಹೋಗೋಣ, ಬರೋಣ, ಮಾಡೋಣ, ಸೇವೆಗೋಸ್ಕರ ಊಟ ಮಾಡೋಣ ಅಂತೇಳಿ ಸಿದ್ಧರಾಗಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ಅದೇ ಪ್ರಕಾರ ಏನ್ರಿ, ಈ ಮೊರ್ದೆಕೈನಿದಾನಲ್ಲ, ಹಾಮಾನನ ಮೂಲಕ ಯೆಹೂದ್ಯರಿಗೆ ಭಯಂಕರವಾದಂಥ ಒಂದು ಶ್ರಮೆಗಳು ಪ್ರಾರಂಭವಾಗುತ್ತೆ. ಹಾಮಾನನ ಮೂಲಕ ಅಂದ್ರೆ ಎಸ್ತೇರಳು ಇದ್ದಾಳೆ ನೋಡಿ. ಎಸ್ತೇರಳ ಗ್ರಂಥದಲ್ಲಿ ನೋಡುವಾಗ ಮೊರ್ದೆಕೈ ಇರ್ತಾನೆ. ಮೊರ್ದೆಕೈ, ಆಮೇಲೆ ಎಸ್ತೇರಳು, ಹಾಮಾನನು, ಅಹಶ್ವರೋಷನ್ ಬಂದು ಚಕ್ರವರ್ತಿ, ಹಾಮಾನನು ಬಂದು ಚಕ್ರವರ್ತಿ ಕೈ ಕೆಳಗೆ ಇರುವಂತ ವ್ಯಕ್ತಿ. ಮೊರ್ದೆಕೈ ಒಬ್ಬ ಭಕ್ತನು, ಯೆಹೂದ್ಯರಲ್ಲಿ ಒಬ್ಬ ಭಕ್ತನು. ಎಸ್ತೇರಳು ರಾಣಿ. ಅಲ್ಲಿ ಏನಾಗುತ್ತೆ ಅಂತ ನೋಡುವಾಗ, ಹಾಮಾನನು ಎಂಬುವಂತ ಇವನು ಯೆಹೂದ್ಯರ ಮೇಲೆ ದ್ವೇಷ ಇಟ್ಕೊಂಡು ಕುತಂತ್ರದಿಂದ ಅವರೆಲ್ಲರನ್ನು ಸಂಹಾರ ಮಾಡಬೇಕು ಅಂತೇಳಿ ಆಜ್ಞೆ ತರಿಸ್ತಾನೆ. ಅಂದ್ರೆ ಅರಸನ ಮೂಲಕ ಆಜ್ಞೆನ ಬರೆಸಿ ಎಲ್ಲ ಕಡೆ ಕಳಿಸ್ಕೊಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆ ಒಂದು ಸಂಗತಿಯನ್ನ ಮೊರ್ದೆಕೈ ಗೊತ್ತಾದ ಮೇಲೆ ರಾಣಿಯ ಬಳಿಯಲ್ಲಿ ಮಾತನಾಡಿ ಟೋಟಲ್ ಎಲ್ಲರೂ ಒಗ್ಗಟ್ಟಾಗಿ ಯೆಹೂದ್ಯರೆಲ್ಲರೂ ಕೂಡ ಉಪವಾಸ ವ್ರತ ಮಾಡೋಣ, ಪಶ್ಚಾತ್ತಾಪ ಪಡೋಣ ಅಂತೇಳಿ. ಪ್ರಿಯರ ದೇವ್ರ ಮಕ್ಕಳಿರ, ಅವರ ಇತಿಹಾಸವನ್ನು ನೋಡುವಾಗ ಅಲ್ಲಿ ಕೂಡ ಏನ್ರಿ, ಬೂದಿಯಲ್ಲಿ ಕುಳಿತುಕೊಂಡು ಗೋಣಿಚೀಲವನ್ನು ಉಟ್ಕೊಂಡು ಉಪವಾಸ ವ್ರತ ಮಾಡುವಂಥದ್ದು ನೋಡ್ತೀವಿ. ಯಾಕೆ? ಭಯಂಕರವಾದಂಥ ಅಲ್ಲಿ ಶ್ರಮೆಗಳು. ಆ ಶ್ರಮೆಗಳು ತೊಲಗಬೇಕಾದ್ರೆ, ಆ ಶ್ರಮೆಗಳ ಮೂಲಕ ಏನ್ರಿ ರಕ್ಷಣೆ ಹೊಂದಬೇಕಾದ್ರೆ ಏನಾಗಬೇಕು? ಇವರು ಯಥಾರ್ಥ ಹೃದಯದಿಂದ ಇವರು ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಪಡಬೇಕಾದ್ರೆ ಗೋಣಿ ಚೀಲ ಉಟ್ಕೊಳ್ಬೇಕು, ಬೂದಿ ಹಾಕ್ಕೊಳ್ಬೇಕು, ಉಪವಾಸ ವ್ರತ ಮಾಡಬೇಕು ಅವರು. ಬೂದಿ ಅದಕ್ಕೇನಪ್ಪ ಅಂದರೆ, ಬೂದಿ ಹಾಕ್ಕೊಂಡಾಗ ಆಯ್ತು, ಕೊನೆಯದಾಗಿ ನಾನು ಬೂದಿ ಪಾಲಾಗ್ತೀನಿ, ಏನೂ ಇಲ್ಲ. ಆದರೆ ದೇವರ ಕೃಪೆ ಮೂಲಕ ನಾವು ಬದುಕ್ತಾ ಇದ್ದೀವಿ. ಆ ದೇವರ ಬಳಿಯಲ್ಲಿ ನಾವು ವಿಜ್ಞಾಪನೆ ಮಾಡೋಣ, ಪಶ್ಚಾತ್ತಾಪ ಪಡೋಣ. ಖಂಡಿತವಾಗಿ ದೇವ್ರು ನಮ್ಮನ್ನು ಬದುಕಿಸ್ತಾನೆ, ನಮಗೆ ಜೀವಿತ ಕಾಲ ಕೊಡ್ತಾರೆ ಅಂತೇಳಿ ಅವ್ರಿಗೆ ನಂಬಿಕೆ. ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಯಥಾರ್ಥದಿಂದ ಭಕ್ತಿಯಿಂದ ಅವರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ, ದೇವರು ಅವರನ್ನು ಕಾಪಾಡಿದ್ದಾರೆ. ಅದೇ ಪ್ರಕಾರ ಯೋನನಿದ್ದಾನಲ್ಲ, ಯೋನನು ನಿನಿವೆ ಪಟ್ಟಣಕ್ಕೆ ಹೋಗಪ್ಪ ಅಂತೇಳಿ ಯೋನನನ್ನು ಕಳಿಸ್ಕೊಡ್ತಾರೆ ದೇವರು. ನಿನಿವೆ ಪಟ್ಟಣಕ್ಕೆ ಹೋಗಪ್ಪ. ಯಾಕೆ ದೇವರೇ? ಈ ನಿನಿವೆ ಪಟ್ಟಣದಲ್ಲಿ ಭಯಂಕರವಾದಂಥ ಪಾಪ ನಡೀತಾ ಇದೆ, ಇವರನ್ನು ಸಂಹಾರ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಅಲ್ಲಿ ಹೋಗಿ ನೀನು ಅನೌನ್ಸ್ಮೆಂಟ್ ಮಾಡು, ಪ್ರಕಟಣೆ ಮಾಡು, 40 ದಿನಗಳ ಒಳಗೆ ಇದು ನಾಶವಾಗುತ್ತೆ ಅಂತ ಹೇಳು ಅಂದಾಗ ಈತನೇನು ಮಾಡ್ತಾನೆ? ಯೋನನು ತಾರ್ಸಿಸ್ಗೆ ಹೋಗ್ತಾನೆ. ಯಾಕೆ ಹೋಗ್ತಾನೆ? ನಿನಿವೆ ಪಟ್ಟಣಕ್ಕೆ ಯಾಕೆ ಹೋಗಲ್ಲ? ನಿನಿವೆ ಪಟ್ಟಣಕ್ಕೆ ಯಾಕೆ ಹೋಗಲ್ಲ ಅಂದರೆ ಅವರು ಅನ್ಯರು. ನಿನಿವೆ ಪಟ್ಟಣದಲ್ಲಿ ಇದ್ದಂಥ ಜನರು ಅನ್ಯರು. ಅನ್ಯರ ಬಗ್ಗೆ ನಮಗೆ ಯಾಕೆ? ಅನ್ಯರ ಬಗ್ಗೆ ನಮಗೆ ಯಾಕೆ? ಒಂದು ರೀತಿಯಲ್ಲಿ ಇಂಥ ಆಲೋಚನೆ ಕೂಡ ಇರ್ಬೋದಾ? ಈತನು ಇಸ್ರಾಯೇಲ್ ವಂಶದವನು ಯೋನನು. ಅನ್ಯರ ಬಳಿಯಲ್ಲಿ ಹೋಗಿ ಸುವಾರ್ತೆ ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ಭಯ. ಯಾಕಂದರೆ ಅವ್ರದ್ದು ಭ್ರಷ್ಟರು, ದುಷ್ಟರು, ಇನ್ನು ಒಂದು ರೀತಿಯಲ್ಲಿ ಅವರು ಏನಾದರೂ ಮಾಡ್ಬೋದು. ಅದೊಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಅನ್ಯರು. ಅದಕ್ಕೆ ಯೋನಿಗೆ ಏನು ಅರ್ಥ ಆಗಿದೆ ಅಂದರೆ, ಅವ್ರು ಸತ್ರು ಪರವಾಗಿ ನಮ್ಗೆ ಯಾಕೆ ಬೇಕು, ಬೇರೆ ದಾರಿ ಹೋಗೋಣ ಅಂತೇಳಿ ದಾರಿ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತೆ ಸೀದಾ ಕರ್ಕೊಂಡು ಬರ್ತಾನೆ, ಮಗನೇ ನಿನ್ಗೆ ಎಲ್ಲಿಗೋದ್ರೂ ಬಿಡಲ್ಲ. ಎಲ್ಲಿ ಹೋಗ್ತೀಯ? ಸಮುದ್ರದಲ್ಲಿ ಹೋಗ್ತೀಯಾ? ನೀನು ಹೋಗುವಂಥ ಹಡಗನೆ ಏನು ಮಾಡಿದ್ದಾನೆ ಹೇಳಿ ಪ್ರಿಯರೇ? ಅಲ್ಲೋಕಲ್ಲವಾಗಿದೆಯಾ? ಕೊನೆಯದಾಗಿ ಗೊತ್ತಾದ ಮೇಲೆ ಯೋನನ್ ಕೂಡ ಒಪ್ಕೊಳ್ತಾನೆ, ನನ್ನಿಂದನೇ ಈ ಒಂದು ಗಾಳಿ ಬಂದಿರುವಂಥದ್ದು, ಈ ಅಲ್ಲೋಕಲ್ಲವಾಗುವಂಥದ್ದು. ಆದ್ದರಿಂದ ನನ್ನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿ ಅಂದಾಗ ಅವ್ರು ಬಂದು ಸಮುದ್ರದಲ್ಲಿ ಹಾಕ್ತಾರೆ. ಆನಂತರ ಮೀನು ಬಂದು, ದೊಡ್ಡದು ತಿಮ್ಮಿಂಗಳು ಬಂದು ನುಂಗುತ್ತೆ. ಆಮೇಲೆ 3 ದಿನ ಆದಮೇಲೆ ಪಶ್ಚಾತ್ತಾಪ ಪಡ್ತಾರೆ. 3 ದಿನ ಆಗೋ ತನಕ ಪಶ್ಚಾತ್ತಾಪ ಪಡಲ್ವ ಈ ಮನುಷ್ಯ? ಪ್ರಿಯರ ದೇವ್ರ ಮಕ್ಕಳು, ಇದೇನ್ರಿ ಯೋನನು ಎಲ್ಲಪ್ಪ ತಿಮ್ಮಿಂಗಳ ಗರ್ಭದಲ್ಲಿ ಅಲ್ಲಿಗೋಗಿ ಪಶ್ಚಾತ್ತಾಪ ಪಡ್ತಾನೆ. ಸರಿ ಆಯಿತು ಅಂತೇಳಿ ಆಮೇಲೆ ದೇವರು ಕಳಿಸ್ಕೊಡ್ತಾನೆ. ಸರಿಪ್ಪ ಇವಾಗಾದ್ರೂ ಹೋಗ್ತೀಯಾ? ಸರಿ ದೇವರು ಹೋಗ್ತೀನಿ ದೇವ್ರೆ.
ಇಷ್ಟೆಲ್ಲ ಶಿಕ್ಷೆ ಕೊಟ್ಟಾಗ ಹೋಗೋದೇ ಇರ್ತೀನ, ಸರಿ ದೇವರು ಹೋಗ್ತೀನಿ ಅಂತೇಳಿ ಸೀದಾ ಹೋಗ್ತಾನೆ, ಅನೌನ್ಸ್ಮೆಂಟ್ ಮಾಡ್ತಾನೆ. ಆಮೇಲೆ ಅಲ್ಲಿ ನಿನವೆ ಪಟ್ಟಣದಲ್ಲಿದ್ದಂಥ ಎಲ್ಲ ಪ್ರಜೆಗಳು ಏನು ಮಾಡ್ತಾರೆ ನೋಡಿ, ನಿನವೆ ಪಟ್ಟಣದಲ್ಲಿದ್ದಂಥ ಜನರು. ಯೋನಾ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಿಂದ, ಅನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. ಆಗ ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನವೆಗೆ ಹೋದನು. ನಿನವೆಯ 3 ದಿನದ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನವೆಯು ಕೆಡಲ್ಪಡುವುದು ಎಂದು ಸಾರತೊಡಗಿದನು. ಇದನ್ನು ಕೇಳಿ ನಿನವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರ ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ನಿನವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಗಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನು ರುಚಿ ನೋಡದೇ ಇರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಒದಿಕೆಯಾಗಲಿ. ಎಲ್ಲರೂ ದೇವರಿಗೆ ಬಲವಾಗಿ ಮೊರೆಯಿಡಲಿ. ಒಬ್ಬೊಬ್ಬನು ತನ್ನ ದುರ್ಮಾರ್ಗತನವನ್ನು, ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನಮರಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು, ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿಲುವೆ ಎಲ್ಲ ಸಾರಿದನು. ನೋಡಿದ್ರ, ಅಂದ್ರೆ ಪಶ್ಚಾತ್ತಾಪ ಪಡೋದಕ್ಕೆ ಆ ದಿನಗಳಲ್ಲಿ ಸುವಾರ್ತೆಯನ್ನ ಯಾರು ಯೋನನು ಸಾರಿದಾಗ ಅಲ್ಲಿರುವಂತ ಅರಸನು ಒಂದು ಆಜ್ಞೆಯನ್ನು ಕೊಡ್ತಾನೆ. ಎಲ್ಲರೂ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಗೋಣಿತಟ್ಟನ್ನು ಉಟ್ಟುಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ನೀವು ದೇವರನ್ನ ಮೊರೆ ಇಡಬೇಕು, ಉಪವಾಸ ಮಾಡಬೇಕು ಅಂತ. ಉಪವಾಸ ಮಾಡ, ಇಲ್ಲದ ಹೋದ್ರೆ ಏನಾಗುತ್ತೆ ಆ ಒಂದು ಪಟ್ಟಣ ನಾಶವಾಗುತ್ತೆ. ನಾಶವಾಗದಂತೆ ಕಾಪಾಡಲ್ಪಡಬೇಕಾದ್ರೆ ಇವರು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಬೇಕು. ಪಾಪಗಳನ್ನು ಒಪ್ಪಿಕೊಂಡಿದ್ದೀವಿ ಅನ್ನೋದಕ್ಕೆ ರುಜು ಗೋಣಿತಟ್ಟನ್ನು ಉಟ್ಕೊಳ್ಬೇಕು. ಗೋಣಿತಟ್ಟನ್ನು ಹುಟ್ಟಿಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಮೊರೆ ಇಡಬೇಕು ಯಥಾರ್ಥವಾಗಿ. ಏನ್ರಿ, ಗೋಣಿತಟ್ಟನ್ನು ಉಟ್ಕೊಂಡ್ರೆ ಆಲ್ರೆಡಿ ಅದು ಒಂದು ರೀತಿಯಲ್ಲಿ ನೋವು ಕೊಡ್ತಾ ಇರುತ್ತೆ. ಅದ್ರ ಜೊತೆಗೆ ಬೂದಿ ಹಾಕಿದರೆ ಇನ್ನೂ ಒಂದು ರೀತಿಯಲ್ಲಿ ನೋವಾಗುತ್ತೆ ರೀ. ದೇಹಕ್ಕೆ ಸುಖ ಇಲ್ಲ, ಕಷ್ಟ ಇರುತ್ತೆ. ಆ ಕಷ್ಟದಲ್ಲಿ ದೇವರಿಗೆ ಮೊರೆ ಇಟ್ಟು, ದೇವ ನಾವು ತಪ್ಪು ಮಾಡಿದ್ದೇವೆ, ದೇವ ಅಪ್ಪ ತಂದೆ ನಾವು ತಪ್ಪು ಮಾಡಿದ್ದೇವೆ, ನಾವು ಪಾಪಿಗಳಾಗಿದ್ದೇವೆ, ನಾವು ಪಾಪಾತ್ಮರು, ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಕನಿಕರಿಸಿ, ನಮ್ಮನ್ನು ಕಾಪಾಡಿ ಅಂತೇಳಿ ಯಥಾರ್ಥ ಹೃದಯದಿಂದ ಮೊರೆ ಇಟ್ಟಾಗ ಖಂಡಿತವಾಗಿ ಆ ಮನುಷ್ಯರು, ಆ ಕುಟುಂಬ, ಆ ಪ್ರಾಂತ, ಆ ಸ್ಥಳ ರಕ್ಷಣೆ ಹೊಂದುತ್ತೆ. ರಕ್ಷಣೆಯನ್ನು ಹೊಂದಬೇಕಾದರೆ ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಮೊಟ್ಟ ಮೊದಲು ದೇವರ ಬಳಿಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಂಡು ಪಶ್ಚಾತ್ತಾಪ ಪಡುವಂಥದ್ದು. ಆಗಿನ ಕಾಲದಲ್ಲಿ ಈ ಥರ ಪಶ್ಚಾತ್ತಾಪ ಪಡ್ತಾ ಇದ್ರು, ಯಥಾರ್ಥವಾದಂಥ ಪಶ್ಚಾತ್ತಾಪ. ಇನ್ನು ಅವ್ರ ಮಧ್ಯದಲ್ಲಿ ಒಂದು ಆಚರಣೆ ಕೂಡ ನಡೀತಾ ಇರುತ್ತೆ. ಆಚರಣೆ ಬರ್ತಾ ಏನಪ್ಪ ಅಂತ ನೋಡುವಾಗ ಆಚರಣೆಗಳು, ಕೆಲವರೇನೋ ಯಥಾರ್ಥವಾಗಿ ಪಶ್ಚಾತ್ತಾಪ ಪಡುವಂಥದ್ದು ನೋಡ್ತೀವಿ. ಇನ್ನು ಕೆಲವರು ಈ ಆಚರಣೆ ಕಾಲ ಯಾವಾಗ ನೋಡ್ತೀವಿ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಏನ್ರಿ, ಯೇಸು ಕ್ರಿಸ್ತರ ಕಾಲದಲ್ಲಿ ಇದೇ ಆಚರಣೆ ಆಗಿದೆ ರೀ. ಅದಕ್ಕೆ ಯೇಸು ಪ್ರಭು ನೆನಪು ಮಾಡ್ತಾರೆ ನೋಡಿ, ಏನಂತಾರೆ ಹೇಳಿ ಒಂದ್ಸಾರಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನವನ್ನು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರಿಸುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯ್ತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀವು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ. ಹೀಗೆ ಮಾಡಿದರೆ ನೀವು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಪ್ರತಿಫಲವನ್ನು ಕೊಡ್ತಾನೆ. ಏನ್ರಿ, ಯೆಶಾಯ ಗ್ರಂಥದಲ್ಲಿ ಕೂಡ ಹಳೆ ಒಡಂಬಡಿಕೆಯಲ್ಲಿ ದೇವರು ನೆನಪು ಮಾಡ್ತಾರೆ, ಯೆಶಾಯನ ಮೂಲಕ ನೆನಪು ಮಾಡ್ತಾರೆ. ಏನು ನೀವು ಉಪವಾಸ ಮಾಡೋದೇನು, ನೀವು ವ್ರತ ಮಾಡೋದೇನು,
ನೀವು ಯಾಕೆ ಉಪವಾಸ ಮಾಡ್ತಿದ್ದೀರಾ? ನಾನು ಹೇಳಿದ ಪ್ರಕಾರ ಇಲ್ವಲ್ಲ, ನಾನು ಹೇಳಿದ ಹಾಗೆ ನಿಮ್ಮ ಮಾತುಗಳಿಲ್ಲ, ನಾನು ಹೇಳಿದ ಹಾಗೆ ನಿಮ್ಮ ಬದುಕುಗಳಿಲ್ಲ, ನಾನು ಹೇಳಿದ ಹಾಗೆ ನಿಮ್ಮ ನಡವಳಿಕೆಗಳಿಲ್ಲ. ಆದರೆ ಉಪವಾಸ ಪ್ರಾರ್ಥನೆ ಅಂತಿದ್ದೀರಾ, ಬೂದಿಯಲ್ಲಿ ಕುಳಿತುಕೊಳ್ತಾ ಇದ್ದೀರಾ. ಆದರೆ ನಾನು ಹೇಳಿದ ಹಾಗೆ ನಿಮ್ಮ ಬದುಕುಗಳಿಲ್ವಲ್ಲ, ನಿಮ್ಮ ಬದುಕುಗಳಿಲ್ಲ, ನಿಮ್ಮ ಮಾತುಗಳಿಲ್ಲ, ನಿಮ್ಮ ಪ್ರವರ್ತನೆ ಇಲ್ಲ, ಆಚಾರಗಳು ಮಾತ್ರ ಕಾಣ್ತಾ ಇದೆ ಅಂತೆ. ಈಗಿನ ಕಾಲದಲ್ಲಿ ಕೂಡ ನೋಡುವಾಗ ಆಚಾರಗಳು ಕಾಣ್ತಾ ಇದೆ, ಕೇವಲ ಆಚಾರಗಳು ಮಾತ್ರ ಕಾಣ್ತಾ ಇದೆ. ದೇವರು ಹೇಳಿದ ಹಾಗೆ ಬದುಕುಗಳು ಕಾಣ್ತಾ ಇಲ್ಲ. ದೇವರು ಹೇಳಿದ ಹಾಗೆ ಬದುಕುಗಳು ಕಾಣದೆ ಹೋದರೆ ಏನಾಗ್ತೀವಿ ಪ್ರಿಯರ ದೇವ್ರ ಮಕ್ಕಳಿರ? ಶಾಪಗ್ರಸ್ತರಾಗ್ತೀವ ಅಥವಾ ಆಶೀರ್ವಾದ ಪಡೆದಂತ ಜನರಾಗ್ತೀವ? ಶಾಪಗ್ರಸ್ತರಾಗ್ತೀವಿ ಪ್ರಿಯರೇ. ಯೆಶಾಯನ ಗ್ರಂಥ 58ನೇ ಅಧ್ಯಾಯ 3ನೇ ವಚನವನ್ನ ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ. ನಾವು ಉಪವಾಸ ಮಾಡಿದ್ದೇವೆ, ನೀನು ಯಾಕೆ ಕಟಾಕ್ಷಿಸುವುದಿಲ್ಲ? ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ, ನೀನು ಗಮನಿಸುತ್ತಿರುವುದೇಕೆ ಅಂದುಕೊಳ್ಳುತ್ತಾರೆ. ಇಗೋ, ನಿಮ್ಮ ಉಪವಾಸದ ದಿನದಲ್ಲಿಯೂ ನಿಮ್ಮ ನಿತ್ಯದ ಕೆಲಸವನ್ನು ನಡೆಸಿ ನಿಮ್ಮ ಆಳುಗಳನ್ನು ದುಡಿತಕ್ಕೆ ಎಳೆಯುತ್ತೀರಿ. ನೋಡಿರಿ, ನೀವು ಉಪವಾಸದ ಫಲವೇನೆಂದರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೇ. ಅಂದ್ರೆ ನೀವು ಉಪವಾಸ ಮಾಡುವಾಗ ವ್ಯಾಜ್ಯ ಇದೆ, ಕಲಹ ಇದೆ, ದ್ವೇಷ ಇದೆ, ಇದೇ ಇದೆ ನಿಮ್ಮಲ್ಲಿ. ಈಗಿನ ಕಾಲದಲ್ಲಿ ಕೂಡ ಇದೆ ಅಂತಿರಲ್ವಂತೆ ಪ್ರಿಯರೇ. ಈಗಿನ ಕಾಲದಲ್ಲಿ ಕೂಡ ಇಂಥದ್ದೇ ವ್ಯಾಜ್ಯ ಇದೆಯಾ? ನಾವು ಉಪವಾಸ ಮಾಡ್ತಾ ಇದ್ದೀವಿ, ನಾವು ಪ್ರಾರ್ಥನೆಯಲ್ಲಿ ಇದ್ದೀವಿ, ನಾವು ಶ್ರಮೆ ದಿನಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ, ಉಪವಾಸ ದಿನಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳುವವರ ಮಧ್ಯದಲ್ಲಿ ಕೂಡ ವ್ಯಾಜ್ಯ ಇದೆಯಾ ಇಲ್ವಾ? ಕಲಹ ಇದೆಯಾ ಇಲ್ವಾ? ದ್ವೇಷ ಇದೆಯಾ ಇಲ್ವಾ? ತುಂಬಿಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಹಾಗೇ ಇದೆ, ಈಗಿನ ಕಾಲದಲ್ಲಿ ಕೂಡ ಹೀಗೇನೆ ನೋಡ್ತಾ ಇದ್ದೀವಿ ಪ್ರಿಯರೇ. ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೇ. ನೀವು ಈಗ ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ, ಉನ್ನತ ಲೋಕಕ್ಕೆ ಹೋಗ್ತಾ ಇಲ್ಲ. ಆಮೇಲೆ ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು. ಒಬ್ಬನು ಜೊಂಡಿನಂತೆ ತಲೆಯನ್ನು ಬೊಗ್ಗಿಸಿಕೊಂಡು ಗೋಣಿತಟ್ಟನ್ನು ಬೋಧಿಯನ್ನು ಆಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ಗೋಣಿತಟ್ಟನ್ನು ಉಟ್ಟುಕೊಂಡು ಬೂದಿ ಅಂದರೆ ಎಲ್ಲ ಆಸನ ಮಾಡಿಕೊಂಡು ಅದ್ರ ಮೇಲೆ ಮಲ್ಕೊಳ್ತಾ ಇದ್ದೀರಾ, ಅದ್ರ ಮೇಲೆ ಕುಳ್ಕೊಳ್ತಾ ಇದ್ದೀರಾ. ಇದು ನನಗೆ ಇಷ್ಟವಾದದ್ದು ಅಂದುಕೊಂಡಿದ್ದೀರಾ? ನಾನು ನೇಮಿಸಿದ್ದು ಅಂದುಕೊಂಡಿದ್ದೀರಾ? ನನಗಿಷ್ಟನಾ? ನೀವು ಇಷ್ಟಪಟ್ಟರೇನು ದೇವರೇ, ನೀವು ಇಷ್ಟಪಡದೇ ಇದ್ದರೆ ಏನು ದೇವರೇ? ನಮಗಿಷ್ಟ ಆಗಿದೆ ದೇವರೇ. ನಿನಗಿಷ್ಟಪಟ್ಟರೆ ಏನು, ಇಷ್ಟಪಡದೇ ಇದ್ದರೆ ಏನು ದೇವರೇ ಅಂತೀವ ಪ್ರಿಯರೇ. ನಾವು ಅನ್ನದೇ ಇದ್ದರೂ ಕೂಡ ಇಂಡೈರೆಕ್ಟ್ರಾಗಿ ಹೇಳೋದು ಇಷ್ಟೇ, ನೀವು ಇಷ್ಟಪಟ್ಟರೆ ಏನು, ಇಷ್ಟಪಡದೇ ಇದ್ದರೆ ಏನು. ನಮ್ಮ ಅಯ್ಯನವ್ರಿಗೆ ಇಷ್ಟ ಆಗಿದೆ. ಯಾರಿಗಿಷ್ಟ ಆಗಿದೆ? ನಮ್ಮ ಅಯ್ಯನವರು ಕುಂತ್ಕೊಂಡ್ರೆ ಕೂತ್ಕೊಳ್ತೀವಿ, ನಿಂತ್ಕೊಂಡ್ರೆ ನಿಂತ್ಕೊಳ್ತೀವಿ, ಗುಂಡು ಹೊಡಿಸ್ಕೊಳ್ಳಂದ್ರೆ ಹೊಡಿಸ್ಕೊಳ್ತೀವಿ. ಏನು ಮಾಡಬೇಕಂದ್ರೆ ಅವ್ರು ಹೇಳಿದ್ದು ನಾವು ನೀವು ಹೇಳಿದ್ದು ಮಾಡಲ್ಲ. ನೀವು ಎಲ್ಲಿದ್ದೀರೋ ನಮ್ಗೆ ಗೊತ್ತಿಲ್ಲ. ಇದ್ದೀರಾ ನೀವು? ದೇವರೇ ನೀವು ಇದ್ದೀರಾ? ಅಂದರೆ ದೇವ್ರ ಮೇಲೆ ಸರಿಯಾದ ನಂಬಿಕೆ ಇವ್ರಿಗಿಲ್ಲ ಪ್ರಿಯರೇ. ಏನು ಬೇಕಾದರೂ ಮಾಡ್ತಾರೆ ಇವರು. ಕೆಲವು ನೋಡಿ ಪ್ರಿಯರ ದೇವ್ರ ಮಕ್ಕಳೇ, ಅಲ್ಲಲ್ಲಿಗೆ ಕೆಲವರು ಏನ್ರಿ ತಲೆ ಕೂದಲು ಕೊಡೋದಕ್ಕೆ ಹೋಗ್ತಾರೆ. ನಮ್ಮ ಕ್ರೈಸ್ತರ ಮಧ್ಯದಲ್ಲೇ ಅಮ್ಮಳಿಗೆ ಅಂದ್ರೆ ಇಷ್ಟ ಕೂದಲು, ಅಪ್ಪ ಅಂದರೆ ತುಂಬ ಇಷ್ಟ, ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ. ಎಲ್ಲಿ ತನಕ ಹೋಗಿದೆ ನೋಡಿ ಲೆಕ್ಕ ಹಾಕಿ. ಈ ಥರ ಆಚಾರಗಳ ಮೇಲೆ ಆಚಾರಗಳು ತುಂಬ ನಡೀತಾ ಇದೆ ಪ್ರಿಯರೇ. ನಾವು ಇದ್ದ ಹಾಗೆ ಹೇಳಿದ್ರೆ ಇದ್ದ ಹಾಗೆ ಹೇಳೋರು ಬೇಕಾಗಿಲ್ಲ ಇವ್ರಿಗೆ. ಯಾರು ಹೇಗೆ ಅಂದ್ಕೊಂಡ್ರು ದೇವ್ರು ಕೊಟ್ಟಂಥ ಕೆಲಸ ನಾವು ಪ್ರಾಣ ಇರೋ ತನಕ ನಾವು ಮಾಡಲೇಬೇಕು, ಸೇವೆ ಮುಂದೆ ನಡಿಲೇಬೇಕು ಪ್ರಿಯರೇ. ಏನು ಹೇಳ್ತಾ ಇದ್ದಾರೆ ದೇವರು? ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು. ಒಬ್ಬನು ಜಂಡಿನಂತೆ ತಲೆಯನ್ನು ಬೊಗ್ಗಿಸಿಕೊಂಡು ಗೋಣಿತಟ್ಟನ್ನು ಬೋಧಿಯನ್ನು ಆಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಇದು ಇಷ್ಟವಾದಂಥ ಉಪವಾಸ ವ್ರತ ಯಾರು ಮಾಡಿದ್ದಾರೆ ಇದು ಅಂತ ನೋಡುವಾಗ ಮೊಟ್ಟ ಮೊದಲು ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು, ಅದಕ್ಕಿಂತ ಮುಂಚಿತವಾಗಿ ಪ್ರವಾದಿಗಳಿದ್ದಾರೆ. ದೇವರು ನೇಮಿಸಿದ ಹಾಗೆ, ದೇವರು ಹೇಳಿದ ಹಾಗೆ ಅವರು ಜೀವಿಸಿದ್ದಾರೆ. ಅದೇ ಪ್ರಕಾರ
ಶಕಪುರುಷನಾಗಿರುವಂಥ ಕ್ರಿಸ್ತನು ಈ ವಚನಗಳಿದೆ ನೋಡಿ, ಅವರು ಪಾಲಿಸಿದ್ದಾರೆ ಪ್ರಿಯರೇ. ತನ್ನ ಮಕ್ಕಳನ್ನು ಕಾಪಾಡೋದಕ್ಕೆ, ದೇವರ ಮನೆಯಲ್ಲಿ ಸೇರಿಸೋದಕ್ಕೆ, ತನ್ನ ಮಕ್ಕಳನ್ನು ಕಾಪಾಡೋದಕ್ಕೆ, ಅಂದರೆ ಸೆರೆಯಲ್ಲಿದ್ದವರು, ಪಾಪ ಎಂಬ ಸೆರೆಯಲ್ಲಿ ಇದ್ದವರನ್ನು ಬಿಡಿಸೋದಕ್ಕೆ ತನ್ನ ಜೀವಿತವನ್ನು ಅರ್ಪಣೆ ಮಾಡಿಕೊಂಡಿದ್ದೇನೆ. ಅದು ನನಗೆ ಇಷ್ಟವಾದಂಥ ಉಪವಾಸ. ಹೀಗೆ ಮಾಡಬೇಕು ನನ್ನ ಉಪವಾಸ. ನಾನು ಮೆಚ್ಚುವಂಥ ರೀತಿಯಲ್ಲಿ ಆಚಾರ ಮಾಡ್ತೀರಾ? ನಾನು ಹೇಳಿಲ್ಲ ಏನ್ರಿ, ದೇವರು ಹೇಳಿಲ್ಲ ಪ್ರಿಯರೇ. ದೇವರು ಹೇಳದೇ ಇರುವಂಥ ಆಚಾರಗಳನ್ನು ಪ್ರಪಂಚ ದೇಶದಲ್ಲಿ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಯೇಸು ಕ್ರಿಸ್ತರು ಬಂದಾಗ ಏನ್ರಿ ಉಪವಾಸ ವ್ರತ ಮಾಡಿದ್ದಾರೆ. ದೇವರು ನೇಮಿಸಿರುವಂಥ ಆಜ್ಞೆಗಳನ್ನು ನೆರವೇರಿಸುವಂಥದ್ದು, ದೇವರ ಚಿತ್ತವನ್ನು ನೆರವೇರಿಸುವಂಥದ್ದು ಏನ್ರಿ, ಸೆರೆಯಲ್ಲಿ ಇದ್ದವರನ್ನು ಬಿಡಿಸುವಂಥದ್ದು. ಅದರಲ್ಲಿ ದೇವರ ಪ್ರೀತಿ ಕಾಣುತ್ತೆ, ದೇವರ ತ್ಯಾಗ ಕಾಣುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಕಳೆದ ಜನವರಿಲಿ ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದೀವಿ, ಮೊನ್ನೆನೇ ಅಪ್ಲೋಡ್ ಮಾಡಿದ್ದೀವಿ. ಹಾಡನ್ನು ಮತ್ತೊಂದು ಸಾರಿ ನಾವು ಎಲ್ಲರೂ ಸೇರಿ ನೋಡೋಣ ಪ್ರಿಯರೇ. ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ ಶಾಶ್ವತವಾದದ್ದು, ಮತ್ಸರವಿಲ್ಲದ್ದು, ಕಪಟವ ತೋರದ ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ ಶಾಶ್ವತವಾದದ್ದು, ಮತ್ಸರವಿಲ್ಲದ್ದು, ಕಪಟವ ತೋರದ ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ. ಶೋಧನೆ ಕಾಲದಲ್ಲಿ, ವೇದನೆ ಸಮಯದಲ್ಲಿ, ಶೋಧನೆ ಕಾಲದಲ್ಲಿ, ವೇದನೆ ಸಮಯದಲ್ಲಿ, ಪ್ರತಿಕ್ಷಣವೂ ಹಿಂಬಾಲಿಸುವ, ಪ್ರತಿಕ್ಷಣವೂ ಹಿಂಬಾಲಿಸುವ, ಕಲ್ಮಶವೆಲ್ಲ ತೊಳೆಯುವುದು, ಕಣ್ಣೀರನು ಒರೆಸುವುದು, ನಮ್ಮ ಕಣ್ಣೀರನು ಒರೆಸುವುದು. ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ ಶಾಶ್ವತವಾದದ್ದು, ಮತ್ಸರವಿಲ್ಲದ್ದು, ಕಪಟವ ತೋರದ ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ, ಪ್ರೀತಿ
ದೇವರ ಪ್ರೀತಿ. ಕ್ರಿಸ್ತನ ಬೋಧನೆಯಲ್ಲಿ ಪ್ರಭಕ್ತರೆಲ್ಲರ ಪ್ರವಚನೆಯಲ್ಲಿ, ಪ್ರಭು ಯೇಸು ಕ್ರಿಸ್ತನ ಬೋಧನೆಯಲ್ಲಿ ಪ್ರಭಕ್ತರೆಲ್ಲರ ಪ್ರವಚನೆಯಲ್ಲಿ ಪಾಪದ ಸ್ತ್ರೀಯನ್ನು ಕ್ಷಮಿಸಿದ್ದು, ಪಾಪದ ಸ್ತ್ರೀಯನ್ನು ಕ್ಷಮಿಸಿದ್ದು, ತ್ಯಾಗಕ್ಕೆ ಆದರ್ಶವಾದುದು, ಪರಿಪೂರ್ಣವಾದದ್ದು ಇಹ ಪರಗಳಲ್ಲಿ, ಪರಿಪೂರ್ಣವಾದದ್ದು ಇಹ ಪರಗಳಲ್ಲಿ. ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ, ಶಾಶ್ವತವಾದದ್ದು ಮತ್ಸರವಿಲ್ಲದ್ದು, ಕಪಟವ ತೋರದ ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ. ಅಗೋ ಅಗೋ ಕಾಣಿಸುವ ಅದುವೇ ಕಲ್ವರಿಗಿರಿ, ಲೋಕ ಪಾಪವ ಪರಿಹರಿಸಲು ಬಲಿಯಾದನು ಯೇಸು ಕ್ರಿಸ್ತನು. ಪಾಪ ಯಜ್ಞದ ಬಲಿಪಶುವಾಗಿ ಶಿಲುಬೆಯಲ್ಲಿ ನೇತಾಡಿದನು. ತಂದೆ ಇವರೇನು ಮಾಡಿದ್ದಾರ, ಇವರರಿಯದಿದ್ದಾರೆ, ಇವರನ್ನು ಕ್ಷಮಿಸಿ ಬಿಡು ಎಂದು ಬೇಡಿದ್ದೆ ಪ್ರೀತಿ. ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ, ಶಾಶ್ವತವಾದದ್ದು ಮತ್ಸರವಿಲ್ಲದ್ದು, ಕಪಟವ ತೋರದ ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ, ಶಾಶ್ವತವಾದದ್ದು ಮತ್ಸರವಿಲ್ಲದ್ದು, ಕಪಟವ ತೋರದ ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ, ಪ್ರೀತಿ ದೇವರ ಪ್ರೀತಿ. ಪ್ರಿಯರ ದೇವ್ರ ಮಕ್ಕಳಿರ, ತಂದೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ದೇವರು ಮೆಚ್ಚುವ ರೀತಿಯಲ್ಲಿ ಉಪವಾಸ ಮಾಡಿದ್ದಾರೆ. ಅವರು ಸೆರೆಯಲ್ಲಿ ಇದ್ದವರನ್ನು ಕಾಪಾಡೋದಕ್ಕೆ ತನ್ನ ಜೀವಿತವನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ.
ಅವರ ಹಾಗೆ ಪ್ರತಿ ಕ್ರೈಸ್ತರು ಜೀವಿಸ್ಬೇಕಂತೆ. ಪ್ರತಿ ಕ್ರೈಸ್ತರು 1ನೇ ಶತಮಾನದಲ್ಲಿ ಹೇಗೆ ಕ್ರೈಸ್ತರು ಜೀವಿಸಿದ್ದಾರೋ ಅದೇ ರೀತಿಯಲ್ಲಿ ಇವಾಗ ಪಶ್ಚಾತ್ತಾಪ ಪಡಬೇಕಾದರೆ ಅದು ಪ್ರಿಯರ ದೇವ್ರ ಮಕ್ಕಳಿರ ಪ್ರತಿ ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ದೇವರ ಒಂದು ಧ್ಯಾನದಲ್ಲಿ ನಾವು ಇರಬೇಕು. ಇವಾಗ ಪಾಪ ಕ್ಷಮಾಪಣೆಯನ್ನು ಪಡ್ಕೊಳ್ಬೇಕಾದ್ರೆ ಲೋಕದ ರೀತಿಯಲ್ಲಿ ಇದ್ದಂಥ ಪ್ರತಿ ಮನುಷ್ಯನು ಪಾಪದಲ್ಲಿದ್ದಾನೆ. ಪಾಪದಲ್ಲಿ ಇದ್ದಂಥ ಪ್ರತಿ ಮನುಷ್ಯನು ರಕ್ಷಣೆ ಹೊಂದಬೇಕಾದ್ರೆ ದೀಕ್ಷಾ ಸ್ನಾನವನ್ನು ಪಡ್ಕೊಳ್ಬೇಕಂತ ಹೇಳ್ತಾರೆ. ಅಂದರೆ ದೀಕ್ಷಾ ಸ್ನಾನ ಪಡೆದುಕೊಂಡ್ರೆ ದೇವರ ಸಭೆಯಲ್ಲಿ ಅಂದರೆ ಯೇಸು ಕ್ರಿಸ್ತರ ರಾಜ್ಯದಲ್ಲಿ ಸೇರಿಸಲ್ಪಡ್ತಾರೆ. ಯೇಸು ಕ್ರಿಸ್ತರ ರಾಜ್ಯದಲ್ಲಿ ದೇವರ ರಾಜ್ಯದಲ್ಲಿ ಸೇರಿಸಲ್ಪಡುವಂಥದ್ದು ನೋಡ್ತೀವಿ. ಅದು ಹೇಗೆ? ದೀಕ್ಷಾ ಸ್ನಾನದ ಮೂಲಕ. ಅಂದರೆ ಹಳೆ ಜೀವಿತವನ್ನು ಪ್ರಿಯರ ದೇವ್ರ ಮಕ್ಕಳಿರ ನೀರಿನಲ್ಲಿ ಸಮಾಧಿಯಾಗುವಂಥದ್ದು, ಹೊಸ ಜೀವಿತವನ್ನು ದೇವರೇ ನಾವು ಹುಟ್ಟಿದಂದಿನಿಂದ ಅನೇಕ ಪಾಪಗಳು ತಪ್ಪುಗಳು ಮಾಡಿದ್ದೀವಿ ದೇವರೇ, ನನಗೆ ಈ ಜೀವಿತ ಬೇಡ, ನೀವು ಇಷ್ಟಪಡುವಂಥ ರೀತಿಯಲ್ಲಿ ನಾನು ಜೀವಿಸಬೇಕು ದೇವರೇ, ನನ್ನನ್ನು ಸ್ವೀಕರಿಸಿ ನಾನು ಇಂದ ಮೇಲೆ ನಿನ್ನ ಮಗನಾಗಿ ನಿನ್ನ ಮಗಳಾಗಿ ನಾನು ಜೀವಿಸ್ತೀನಿ ಅಂತೇಳಿ ದೇವರ ಬಳಿಯಲ್ಲಿ ಪ್ರಮಾಣ ಮಾಡುವಂಥದ್ದು, ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡೆದುಕೊಳ್ಳುವಂಥದ್ದು. ಪ್ರಿಯರೇ, ದೀಕ್ಷಾಸ್ಥಾನ ಪಡೆದುಕೊಂಡ ಮೇಲೆ ಪ್ರತಿನಿತ್ಯ ದೇವರ ಸಹವಾಸದಲ್ಲಿ ಪ್ರಯಾಸದಲ್ಲಿ ಜೀವಿಸಬೇಕು. ದೇವರ ಕೆಲಸದಲ್ಲಿ ನಾವೆಲ್ಲರೂ ಇರಬೇಕು. ನೆನಪು ಏನಿರಬೇಕು ಗೊತ್ತಾ? ನಾವೆಲ್ಲರೂ ಮಣ್ಣು, ಒಂದು ದಿನ ನಾವು ಮಣ್ಣುಪಾಲಾಗ್ತೀವಿ. ಇರುವಷ್ಟು ಕಾಲ ದೇವ್ರಿಗೋಸ್ಕರ ಬದುಕಬೇಕು. ದೇವ್ರಿಗೋಸ್ಕರ ಬದುಕಿ ಆ ನಿತ್ಯ ಜೀವವನ್ನು ನಾವು ಪಡ್ಕೊಳ್ಬೇಕು ಅಂತೇಳಿ ಪ್ರಿಯರ ದೇವ್ರ ಮಕ್ಕಳಿರ ಪ್ರತಿನಿತ್ಯ ಈ ಆಲೋಚನೆಯಲ್ಲಿ ಈ ಧ್ಯಾನದಲ್ಲಿ ನಾವು ಇರಬೇಕು. ವರ್ಷಕ್ಕೆ ಒಂದು ಸಾರಿ ಇಲ್ಲ ತಿಂಗಳಿಗೆ ಒಂದು ಸಾರಿ, ವಾರಕ್ಕೆ ಒಂದು ಸಾರಿ ನೆನಪು ಮಾಡ್ಕೊಳ್ತೀವಿ ಅಂದರೆ ಆ ನೆನಪು ಆಚಾರ ಆಗುತ್ತೆ. ಅದಲ್ಲ, ಯಾವಾಗಲೂ ದೇವರನ್ನೇ ನೆನೆಸ್ಕೊಳ್ಳಿ. ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳುವಾಗ ಈ ದೇಹ ಮಣ್ಪಾಲಾಗುತ್ತೆ, ಇದು ಬೂದಿಪಾಲಾಗುತ್ತೆ, ಏನಿಲ್ಲ, ಇದ್ದರೆ ಪರಲೋಕ ಶಾಶ್ವತ, ಆ ಪರಲೋಕ ನಾನು ಪಡ್ಕೊಳ್ಬೇಕಂತೇಳಿ ಪ್ರತಿನಿತ್ಯ ಧ್ಯಾನದಲ್ಲಿದ್ದು ಭಕ್ತಿಯಿಂದ ಜೀವಿಸಬೇಕು. ಪ್ರಿಯರೇ, ಈ ಬೂದಿ ಬುಧವಾರ, ಈ ಗುಡ್ ಫ್ರೈಡೆ ಮಾಡಿ, ಈ ಥರ ಈಸ್ಟರ್ ಹಬ್ಬ ಮಾಡಿ ಅಂತೇಳಿ, ಈ ಥರ ಕ್ರಿಸ್ಮಸ್ ಹಬ್ಬ ಮಾಡಿ ಅಂತೇಳಿ ದೇವರು ಹೇಳಿಲ್ಲ. ಅದು ಮಾಡ್ತಾರೋ ಬಿಡ್ತಾರೋ ಅವ್ರವ್ರಿಗೆ ಸಂಬಂಧಪಟ್ಟದ್ದು ಏನ್ರಿ. ದೇವ್ರು ಮಾತ್ರ ಇದ್ರ ಬಗ್ಗೆ ಹೇಳಿಲ್ಲ. ಪ್ರಿಯರೇ, ದೇವರು ಕೋರಿಕೊಂಡಿದ್ದೇನಪ್ಪ ಅಂದರೆ ನಿನ್ನ ಹೃದಯದಲ್ಲಿ ದೇವ್ರ ವಾಕ್ಯಕ್ಕೆ ಸ್ಥಾನ ಕೊಡಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು, ಯಥಾರ್ಥದಿಂದ ಜೀವಿಸಬೇಕು, ಪ್ರಾರ್ಥನೆಯಲ್ಲಿ ವಿಜ್ಞಾಪನೆಯಲ್ಲಿ ಯಾವಾಗಲೂ ಇರಬೇಕು ಅಂತ ಹೇಳ್ತಾರೆ. ಹಾಗೆ ನಾವೆಲ್ಲರೂ ಇರಬೇಕು, ಆತ್ಮಿಕವಾಗಿ ನಾವೆಲ್ಲರೂ ಬೆಳಿಬೇಕು. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.